ಗುರುವಿನ ಮರಿಲ್ಯಾಂಗೆ ಮರಿಲ್ಯಾಂಗೆ ಗುರುವಿನ ಮರಿಲ್ಯಾಂಗೆ ಗುರುವಿನ ಮರಿಲ್ಯಾಂಗೆ ಇಂಥ ಗುರುವಿನ ಮರಿಲ್ಯಾಂಗೆ ಇಂಥ ಗುರುವಿನ ಮರಿಲ್ಯಾಂಗೆ ಮರಿಲ್ಯಾಂಗೆ ಮರೆತು ನಾನಿರಲ್ಯಾಂಗೆ ಮರಿಲ್ಯಾಂಗೆ ಮರೆತು ನಾನಿರಲ್ಯಾಂಗೆ ಮರಿಲ್ಯಾಂಗೆ ಮರೆತು ನಾನಿರಲ್ಯಾಂಗೆ ಮರಿಲ್ಯಾಂಗೆ ಮರೆತು ನಾನಿರಲ್ಯಾಂಗೆ ಇಂಥ ಗುರುವಿನ ಮರಿಲ್ಯಾಂಗೆ ಇಂಥ ಗುರುವಿನ ಮರಿಲ್ಯಾಂಗೆ ಬೋಧ ಗಜದ ಮ್ಯಾಲೆ ಬೋಧ ಗಜದ ಮ್ಯಾಲೆ ಕೂಡಿಸಿದ ಭೇದವ ನೋಡಿಸಿದ ಕೂಡಿಸಿದ ಭೇದವ ನೋಡಿಸಿದ ಬೋಧ ಗಜದ ಮ್ಯಾಲೆ ಬೋಧ ಗಜದ ಮ್ಯಾಲೆ ಕೂಡಿಸಿದ ಭೇದವ ನೋಡಿಸಿದ ಕೂಡಿಸಿದ ಭೇದವ ನೋಡಿಸಿದ ಇಂಥ ಗುರುವಿನ ಮರಿಲ್ಯಾಂಗೆ ಇಂಥ ಗುರುವಿನ ಮರಿಲ್ಯಾಂಗೆ ಮರೆತು ಹೋದ ಗಂಟು ಮರೆತು ಹೋದ ಗಂಟು ತೆರೆದಿಟ್ಟ ಕರೆದು ಕೈಯಲ್ಲಿ ಕೊಟ್ಟ ತೆರೆದಿಟ್ಟ ಕರೆದು ಕೈಯಲ್ಲಿ ಕೊಟ್ಟ ಮರೆತು ಹೋದ ಗಂಟು ಮರೆತು ಹೋದ ಗಂಟು ತೆರೆದಿಟ್ಟ ಕರೆದು ಕೈಯಲ್ಲಿ ಕೊಟ್ಟ ತೆರೆದಿಟ್ಟ ಕರೆದು ಕೈಯಲ್ಲಿ ಕೊಟ್ಟ ಇಂಥ ಗುರುವಿನ ಮರಿಲ್ಯಾಂಗೆ ಇಂಥ ಗುರುವಿನ ಮರಿಲ್ಯಾಂಗೆ ಸ್ಥಿರಚರ ಜಗವೆಲ್ಲ ಸ್ಥಿರಚರ ಜಗವೆಲ್ಲ ವ್ಯಾಪಿಸಿದ ಪರಶಿವ ತಾನೆಯಾದ ವ್ಯಾಪಿಸಿದ ಪರಶಿವ ತಾನೇ ಆದ. ಸ್ಥಿರಚರ ಜಗವೆಲ್ಲ ಸ್ಥಿರ
ಶಿವ ತಾನೇ ಗುರುವಿನ ಮರಿಲ್ಯಾಂಗೆ ಗುರುವಿನ ಮರಿಲ್ಯಾಂಗೆ ಇಂಥ ಗುರುವಿನ ಮರಿಲ್ಯಾಂಗೆ ಇಂಥ ಗುರುವಿನ ಮರಿಲ್ಯಾಂಗೆ ಮರಿಲ್ಯಾಂಗೆ ಮರೆತು ನಾನಿರಲ್ಯಾಂಗೆ ಮರಿಲ್ಯಾಂಗೆ ಮರೆತು ನಾನಿರಲ್ಯಾಂಗೆ ಮರಿಲ್ಯಾಂಗೆ ಮರೆತು ನಾನಿರಲ್ಯಾಂಗೆ ಮರಿಲ್ಯಾಂಗೆ ಮರೆತು ನಾನಿರಲ್ಯಾಂಗೆ ಇಂಥ ಗುರುವಿನ ಮರಿಲ್ಯಾಂಗೆ 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 ರಾಘವೇಶ್ವರ ಭಾರತಿ ಗುರುದೇವ ವಂದಿಪೆ ವಿನಯದಿ 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 ರಾಘವೇಂದ್ರ ಯತೀಂದ್ರ ಕರಕಂಜಾತ ಜಾತ ವಿಶಾರದಾ ರಾಘವೇಂದ್ರ ಯತೀಂದ್ರ ಕರಕನ್ ಜಾತ ಜಾತ ವಿಶಾರದಾ ರಾಘವೇಂದ್ರ ಯತೀಂದ್ರ ಕರಕಂಜಾತ ಜಾತ ವಿಶಾರದಾ ರಾಘವೇಂದ್ರ ಯತೀಂದ್ರ ಕರಕನ್ ಜಾತ ಜಾತ ವಿಶಾರದಾ ರಾಘವೇಶ್ವರ ಭಾರತಿ ಗುರುದೇವ ವಂದಿಪೆ ವಿನಯದಿ ರಾಘವೇಶ್ವರ ಭಾರತಿ ಗುರುದೇವ ವಂದಿಪೆ ವಿನಯದಿ ಕರುಣೆ ಕಾವಿಯ ನುಟ್ಟಿತೆ ವಾತ್ಸಲ್ಯ ದಂಡವ ಹಿಡಿತೆ ಕರುಣೆ ಕಾವಿಯ ನುಟ್ಟಿತೆ ವಾತ್ಸಲ್ಯ ದಂಡವ ಹಿಡಿತೆ ಸ್ಫುರಣಿ ಪಾದುಕೆ ಧರಿಸಿತೆ ಸ್ಫುರಣೆ ಪಾದುಕೆ ಧರಿಸಿತೆ ಕೌಶಲ್ಯ ಮಠದೊಳು ನೆಲೆಸಿತೆ ಕೌಶಲ್ಯ ಮಠದೊಳು ನೆಲೆಸಿತೆ ವಿಸ್ಫುರಣಿ ಪಾದುಕೆ ಧರಿಸಿತೆ ಕೌಶಲ್ಯ
ಕೌಶಲ್ಯ ಮಠದೊಳು ನೆಲೆಸಿತೆ ವಿಸ್ಫುರಣೆ ಪಾದುಕೆ ಧರಿಸಿತೆ ಕೌಶಲ್ಯ ಮಠದೊಳು ನೆಲೆಸಿತೆ ಲೋಕ ಸಂಗ್ರಹ ಪಾಕವೆಲ್ಲವು ನಾಕದಿಂ ಧರೆಗಿಳಿತೆ ಲೋಕ ಸಂಗ್ರಹ ಪಾಕವೆಲ್ಲವು ನಾಗರಿಂ ಧರೆಗಿಳಿತೆ ಅಸ್ತೋಕ ದಿವ್ಯಾದ್ವೈತ ತತ್ವ ವಿವೇಕವೇ ಮಡುಗಟ್ಟಿತೆ ಹಸ್ತೋಗ ದಿವ್ಯ ಅದ್ವೈತ ತತ್ವ ವಿವೇಕವೇ ಮಡುಗಟ್ಟಿತೆ ರಾಘವೇಶ್ವರ ಭಾರತಿ ಗುರುದೇವ ವಂದಿಪೆ ವಿನಯದಿ ರಾಘವೇಶ್ವರ ಭಾರತಿ ಗುರುದೇವ ವಂದಿತೆ ವಿನಯದಿ ಮೊಗವು ನಿರ್ಮಲ ಮಾನಸ ಸರೋವರವು ತಿಳಿಯೇನೋ ಸರ್ವಥಾ ಮೊಗವು ನಿರ್ಮಲ ಮಾನಸ ಸರೋವರವು ತಿಳಿಯೇನು ಸರ್ವನಾ ನಗುವೋ ನೀರ ಕ್ಷೀರ ಭಾಜಕ ಪರಮಹಂಸವು ಸರ್ವದಾ ನಗು ನೀರ ಕ್ಷೀರ ಭಾಜಕ ಪರಮಹಂಸವು ಸರ್ವದಾ ಜಗವು ಮಿಥ್ಯಾ ಮಾತ್ರವೆನ್ನುವ ಶಾಂಕರಾಗಮ ಸಾರವು ಜಗವು ಮಿಥ್ಯಾ ಮಾತ್ರವೆನ್ನುವ ಶಾಂಕರಾಗಮ ಸಾರವು ಜಗಕ್ಕೆ ನಿರ್ಮಮ ಸೇವೆ ಸಲ್ಲಿಪ ನಯದೊಳಿದೆ ಸಾಕಾರವು ಜಗಕ್ಕೆ ನಿರ್ಮಮ ಸೇವೆ ಸಲ್ಲಿಪ ನಯದೊಳಿದೆ ಸಾಕಾರವು ರಾಘವೇಶ್ವರ ಭಾರತಿ ಗುರುದೇವ ವಂದಿಪೆ ವಿನಯದಿ ರಾಘವೇಶ್ವರ ಭಾರತಿ ಗುರುದೇವ ವಂದಿಪೆ ವಿನಯದಿ ದಣಿವನರಿಯದ ತಣಿವನುಲ್ಲದ ಗುಣಗಣಾಂಬುಧಿ ಸಂಯಮಿ ತಣಿವನರಿಯದ ತಣಿವನುಲ್ಲದ ಗುಣಗಣಾಂಬುಧಿ ಸಂಯಮಿ ಮಣಿವರಿಗೆ ತಾನಂತರಂಗದಿ ಮಣಿವ ವಾಮನ ವಿಕ್ರಮಿ ಮಣಿವರಿಗೆ ತಾನಂತರಂಗದಿ ಮಣಿವ ವಾಮನ ವಿಕ್ರಮಿ ಕಲೆಯ ಪೂಜೆಯ ಕರ್ಮದೋಜೆಯ ಬಲಿಯ ಬಲ್ಲ ನಿರೀಹತೆ ಕಲೆಯ ಪೂಜೆಯ ಕರ್ಮದೋಜೆಯ ಬೆಲೆಯ ಬಲ್ಲ ನಿರೀಹತೆ ನೆಲೆಸಿ ಸಚ್ಚಿನ್ಮಾತ್ರ ಪೂರ್ಣಾನಂದದೊಳ್ ನಡೆವರ್ಹತೆ ನೆಲೆಸಿ ಸಚ್ಚಿನ್ಮಾತ್ರ ಪೂರ್ಣಾನಂದದೊಳ್ನಡೆವರ್ಹತೆ ರಾಘವೇಶ್ವರ ಭಾರತಿ ಗುರುದೇವ ವಂದಿಪೆ ವಿನಯದಿ ರಾಘವೇಶ್ವರ ಭಾರತಿ ಗುರುದೇವ ವಂದಿಪೆ ವಿನಯದಿ ರಾಘವೇಂದ್ರ ಯತೀಂದ್ರ ಕರ ಕಂಜ
जात जात विशारदा राघवेन्द्र यतीन्द्र करकन् जात जात विशारदा राघवेश्वर भारती गुरुदेव वन्दिपे विनयदि गुरुदेव वन्दिपे विनयदि गुरुदेव वन्दिपे विनयदि ब्रह्मानु संधान लोक संधानदली ब्रह्मानु संधान लोक संधानदली ಬ್ರಹ್ಮದರ್ಶನವಿಲ್ಲ ಬ್ರಹ್ಮದರ್ಶನವಿಲ್ಲ ಜೀವ ರೂಪದಲ್ಲಿ ಬ್ರಹ್ಮದರ್ಶನವಿಲ್ಲ ಜೀವ ರೂಪದಲ್ಲಿ ಬ್ರಹ್ಮಾನುಭವ ದೇವ ಕರಣಾನುಭವಗಳಲ್ಲಿ ಬ್ರಹ್ಮಾನುಭವ ದೇಹ ಕರಣಾನುಭವಗಳಲ್ಲಿ ಮರ್ಮವಿದು ಮರ್ಮವಿದು ಮುಕ್ತಿಗೆಲ ಮುಕ್ತಿಗೆಲ ಮಂಕುತಿಮ್ಮ 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 ಭುಕ್ತಿಪಥ ಮುಕ್ತಿಪಥ ಬೇರೆ ಬೇರೆಯವಲ್ಲ ಭುಕ್ತಿಪಥ ಮುಕ್ತಿಪಥ ಬೇರೆ ಬೇರೆಯವಲ್ಲ ಯುಕ್ತದಿಂದೆರಡು ಮಂಚುಗಳೊಂದೇ ಪಥಕ್ಕೆ ಯುಕ್ತದಿಂದೆರಡು ಮಂಚುಗಳೊಂದೇ ಪಥಕ್ಕೆ ಸತ್ವಶೋಧನೆ ಲೋಕ ಸಂಸ್ಕಾರದಿಂ ನಿನಗೆ ಸತ್ವಶೋಧನೆ ಲೋಕ ಸಂಸ್ಕಾರದಿಂ ನಿನಗೆ ಶಕ್ತಿಯುದ್ಧಾತ್ಮಕದು ಮಂಕುತಿಮ್ಮ ಶಕ್ತಿಯಧ್ಯಾತ್ಮಕದು ಮಂಕುತಿಮ್ಮ
ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಪ್ರೀತಿಯ ಮಕ್ಕಳೇ, ಗುರುಸ್ತುತಿಯನ್ನು ಬಗೆ ಬಗೆಯಾಗಿ ನೀವು ಕೇಳಿದಿರಿ. ಈಗ ಕ್ಷಣಕಾಲ ಕಣ್ಮುಚ್ಚಿ ಗುರು ಪ್ರಾರ್ಥನೆಯನ್ನು ಮಾಡಿ, ಎಲ್ಲಿ ಯಾವಾಗ ಯಾರಿಗೆ ಯಾವ ಬೋಧವಾಗಬೇಕು ಅಂತಾದರೂ ಅದು ಗುರುಕೃಪೆಯಿಂದಲೇ ಆಗಬೇಕು. ಅನ್ಯ ಮಾರ್ಗ ಇಲ್ಲ. ಎಲ್ಲ ಬೋಧಗಳು ಗುರುಕೃಪೆಯಿಂದಲೇ. ಹಾಗಾಗಿ ಗುರುವಿಗೆ ಗೌರವವನ್ನು ಸೂಚಿಸಿ ನೇರವಾಗಿ ಕುಳಿತುಕೊಂಡು ಕಣ್ಮುಚ್ಚಿ ಆ ತತ್ವವನ್ನು ಭಾವಿಸಿ ಪ್ರಾರ್ಥಿಸಿ ನಮ್ಮ ಅಂತರಂಗದ ಕಣ್ಣನ್ನು ಅದು ತೆರೆದುಕೊಡಬೇಕು. ಗುರುಕೃಪೆ ನಮಗೆ ನಿಜವಾದ ತಿಳುವಳಿಕೆ ಬರಬೇಕು. ಮಕ್ಕಳೇ, ಪ್ರತಿಕ್ರಿಯೆಗಳನ್ನು ಹೇಳ್ತೀರಾ? ಚಿಕ್ಕದಾಗಿ ಹೇಳಿ, ಸಮಯ ಕಡಿಮೆ ಇದೆ. ಚಿಕ್ಕದಾಗಿ ಹೇಳಿ. ನೀವು ಒಂದು ವ್ರತದ ಬಗ್ಗೆ ಹೇಳಿದ್ರಿ, ಅದು ಆಹಾರಕ್ಕೆ ಸಂಬಂಧಪಟ್ಟಿದ್ದು. ಅದರ ಹೆಸರು ಚಾಂದ್ರಾಯಣ ವ್ರತ ಅಂತ. ಶುಕ್ಲ ಪಕ್ಷದ ಪಾಡ್ಯದ ದಿವಸ ಒಂದೇ ತುತ್ತ ಆಹಾರ, ಬಿದಿಗೆ ದಿವಸ 2 ತುತ್ತ ಆಹಾರ, ಹಾಗೆ ಹುಣ್ಣಿಮೆ ದಿವಸ 15 ತುತ್ತವರೆಗೂ ಆಗತ್ತೆ. ಅದೇ ಕೃಷ್ಣ ಪಕ್ಷದ ಪಾಡ್ಯದ ದಿವಸ 15 ದಿವಸದಿಂದ ಅಮಾವಾಸ್ಯದ ಹಾಗೆ ಉಲ್ಟಾ ಹೋಗ್ತಾ ಹೋಗುತ್ತೆ. ಅಮಾವಾಸ್ಯ ದಿವಸ ಒಂದೊಂದೇ ತುತ್ತು ಕಡಿಮೆ. ಅಮಾವಾಸ್ಯೆ ದಿವಸ ಉಪವಾಸ ಮಾಡಬೇಕು. ಆಹಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಷಯ ಹೇಳಿದ್ರಿ. ನಮ್ಗೆಷ್ಟು ಆಹಾರ ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ತಿನ್ನಬೇಕು. ಉಳ್ದಿದ್ದು ನಾವು ತಿನ್ನಬೇಕಾಗಿದ್ದಲ್ಲ, ಬೇರೆ ಯಾವುದೋ ಜೀವಕ್ಕೆ ಬೇಕಾಗಿದ್ದು ಅಂತ. ಸರಿ ಇದೆ, ಸರಿಯಾಗಿ ಗ್ರಹಿಸಿದೆಯಾ, ಸರಿಯಾಗಿ ಹೇಳ್ತಾ ಇದೆಯಾ. ಈ ಕಡೆ ಸುಖದ ನಂತರ ದುಃಖ ಬಂದರೆ ಸುಖವೂ ದುಃಖವಾಗ್ತದೆ. ದುಃಖದ ನಂತರ ಸುಖ ಬಂದರೆ ಆ ದುಃಖನೂ ಸುಖವಾಗಿ ಪರಿವರ್ತನೆ. ಸರಿ ಇದೆ. ಉತ್ತರ ಕ್ರಿಯೆಯನ್ನು ಸರಿಯಾಗಿ ಮಾಡಿದರೆ ದಕ್ಷಿಣ ಮಾರ್ಗದಲ್ಲಿ ಹೋಗೋರಿಗೆ ಸ್ವಲ್ಪ ಕಷ್ಟ ಕಮ್ಮಿ ಆಗುತ್ತೆ. ಪೂರ್ತಿ ಕಮ್ಮಿ ಆಗ್ಬೋದು. ಉತ್ತರ ಕ್ರಿಯೆಯನ್ನು ಸರಿಯಾಗಿ ಮಾಡಿದರೆ ಅವರಿಗೆ ಕಷ್ಟ ಇಲ್ಲದೆ ಇರ್ಬೋದು, ಏನೂ ಕಷ್ಟ ಇಲ್ಲದೆ ಇರ್ಬೋದು. ಮತ್ತೆ ಪಿತೃ ಕಾರ್ಯಗಳನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ಯಾವ ಹೋಮ ಹವನ ಮಾಡಿದರೂ ಅರ್ಥವಿಲ್ಲ. ಸರಿ, ಸೂಕ್ತ. ಗೋದಾನ ಮಾಡಿದವ್ರಿಗೆ ಮಾತ್ರ ವೈತರಣಿ ನದಿನ ದಾಟಕ್ಕೆ ನಾವಿಕರು ನಾವೆಲ್ಲಿ ಹೋಗ್ಬೋದು. ಹೌದು. ಮತ್ತೆ ಯಮಲೋಕಕ್ಕೆ ಹೋಗ್ಬೇಕು ಅಂದರೆ 16 ಪಟ್ಟಣ ದಾಟ್ಕೊಂಡು ಹೋಗ್ಬೇಕು. ನಾವು ಮರಣದ ನಂತರ ಯಮಲೋಕಕ್ಕೆ ಹೋಗೋ ತನಕ ಆಹಾರ ನಮ್ಮ ಅಂದರೆ ನಮ್ಮ ಮಕ್ಕಳು ಪಿಂಡದಾನ ಮಾಡಿದ ಮಾತ್ರ ನಮ್ಗೆ ಸಿಗುತ್ತೆ. ಅದರಲ್ಲೂ ಪಾಪಿಗಳಿಗೆ ಅದು ಸಿಗೋದಿಲ್ಲ. ಅಂದರೆ ಪಾಪಿಗಳು ಅದನ್ನು ಸ್ವೀಕರಿಸಿದ್ರು ತೃಪ್ತಿ ಆಗೋದಿಲ್ಲ ಅಂತ. ಪಾಪಿಗೆ ತೃಪ್ತಿ ಇಲ್ಲ ಅಂತ, ಪಾಪದ ಫಲ ಅದು ಅಂತ. ಅವನು ಸ್ವೀಕರಿಸ್ತಾನೆ, ಆದರೂ ತೃಪ್ತಿ ಆಗೋದಿಲ್ಲ ಅಂತ.
ಯಮಲೋಕದ ಬಾಗಿಲಲ್ಲಿ ಧರ್ಮಧ್ವಜ ಎಂತ ಒಬ್ಬ ಇದ್ದ. ಇರ್ತಾನೆ. ಅವನ ಆ ಜೀವವನ್ನು ನೋಡಿದ ತಕ್ಷಣ ಆ ಪಾಪ ಕರ್ಮಗಳು ಏನಿದ್ದು ಅಷ್ಟು ಅವ್ನು ಗೊತ್ತಾಗತ್ತೆ. ಅವನು ಚಿತ್ರಗುಪ್ತನಿಗೆ ಹೋಗಿ ಹೇಳುತ್ತಾನೆ. ಚಿತ್ರಗುಪ್ತನು ಅದನ್ನು ಯಮನಿಗೆ ಹೋಗಿ ಹೇಳುತ್ತಾನೆ. ನಿನ್ನೆ ನೀವು ಸಂಬಳದ ಬಗ್ಗೆ ಮಾತಾಡಿದ್ರಿ, ಅಂದ್ರೆ ಪುಣ್ಯದ ಬುತ್ತಿಯನ್ನ ಕಟ್ಕೊಂಡು ಬರ್ಬೇಕಿತ್ತು ಅಂತ. ಅಲ್ಲಿ ಪಾಪಿ ಜೀವ ಪಶ್ಚಾತ್ತಾಪ ಪಡ್ತಾ ಇರುತ್ತೆ. ಹಾಗೆ ಮಿಸ್ಡ್ ಆಪರ್ಚುನಿಟೀಸ್ ಅಂತ ಹೇಳಿದ್ರಿ. ನಾನು ಅವಾಗಲೇ ಪರೋಪಕಾರ ಮಾಡಬೇಕಾಗಿತ್ತು, ಭೂಮಿಲಿದ್ದಾಗ್ಲೇ ಗುರು ಸೇವೆ ಮಾಡಬೇಕಿತ್ತು, ಆಮೇಲೆ ಕೆರೆ ಕಟ್ಟೆಗಳನ್ನ ಕಟ್ಟಿಸಿ ಆ ಥರ ಪುಣ್ಯ ಕೆಲಸ ಮಾಡಬೇಕಿತ್ತು ಅಂತ ಅಲ್ಲಿ ಪಶ್ಚಾತ್ತಾಪ ಪಡೋದ್ರ ಬದಲು ಇಲ್ಲೇ ನಾವು ಜೀವಂತವಾಗಿದ್ದಾಗ ಇಲ್ಲೇ ಮಾಡಬೇಕು ಅಂತ ಹೇಳಿದ್ರು. ಖಂಡಿತ. ಯಾಕೆಂದರೆ ಪಾಪ ಅದಕ್ಕೆ ಅದು ಯಾವ ಜಾಗದಲ್ಲಿದೆ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಅದು ಅಂತ, ಪಶ್ಚಾತ್ತಾಪ ಪಡೋದು ಮಾತ್ರ ಅಂತ. ಆದರೆ ನಮಗೆ ಅವಕಾಶ ಇದೆ, ನಮಗೆ ಜೀವನ ಇದೆ ನೋಡಿ, ನಾವು ಮಾಡ್ಬೋದು ಅಂತ. ಒಳ್ಳೆ ವಿಷಯ. ತಪಸ್ಸು ಅಂದರೆ ಪಾಪಗಳನ್ನು ಸುಡುವುದು. ಹೌದು, ಸರಿ ಇದೆ. ಪಾಪ ಮಾಡಬಾರ್ದು, ಪುಣ್ಯ ಮಾಡಬೇಕು, ಸಾಧ್ಯ ಆದರೆ ಎರಡನ್ನೂ ಮೀರಬೇಕು. ಗೋವುಗಳ ಸೇವೆ ಮಾಡಬೇಕು. ಸರಿ ಇದೆ. ಪ್ರತಿನಿತ್ಯ ಅಥವಾ ನಾವು ಯಾವಾಗಾದರೂ ನಾವು ಯಾರಿಗಾದರೂ ಏನಾದ್ರು ದಾನ ಮಾಡಲೇಬೇಕು. ನಿತ್ಯದಾನ ಅಂದರೆ ಪ್ರತಿದಿನ ಚಿಕ್ಕದಾಗಲಿ ದೊಡ್ಡದಾಗಲಿ ನಮ್ಮ ಶಕ್ತಿಗೆ ತಕ್ಕಂತೆ ಏನಾದ್ರೂ ಕೊಡಲೇಬೇಕು ಅಂತ ನಿತ್ಯದಾನ ಅಂತ ಹೆಸರು ಅದಕ್ಕೆ. ಯಮಲೋಕಕ್ಕೆ ಹೋಗೋಕ್ಕಿಂತ ಮುಂಚೆ ಸೌಮ್ಯಪುರ ಅಂತ ಸಿಗತ್ತೆ. ಅದು ಅಂದರೆ ಇನ್ನು 15 ಲೋಕಗಳಿಗಿಂತ ತುಂಬ ಸೌಮ್ಯವಾಗಿರುತ್ತೆ ಅಂತ ಅದಕ್ಕೆ ಸೌಮ್ಯಪುರ ಅಂತ ಹೆಸರಿಟ್ಟಿದ್ದಾರೆ. ಅಲ್ಲಿ ಒಂದು ದೊಡ್ಡ ಆಲದ ಮರ ಇರುತ್ತೆ. ಅಲ್ಲಿ ಜೀವಗಳಿಗೆ ವಿಶ್ರಾಂತಿ ಪಡೆಯೋಕ್ಕಿರುತ್ತೆ. ಅಷ್ಟೊತ್ತಿಗೆ ಯಮಕಿಂಕರು ಬಂದು ಕೇಳ್ತಾರೆ, ಏ ಬುದ್ಧಿಯೇ, ನೀ ಎಂತಕ್ಕೆ ನಿನ್ನ ಪುಣ್ಯನ ತಗೋಬರ್ಲೆ, ನೀ ಮಾಡಿದ ದೊಡ್ಡ ತಪ್ಪುಗಳು ಹೇಳ್ತಾ. ಅವಾಗ ಜೀವ ಪಶ್ಚಾತ್ತಾಪ ಪಡ್ತು, ನಾನು ಪುಣ್ಯ ಕಾರ್ಯ ಮಾಡೋಕ್ಕಿತ್ತು ಅಂತ. ಅವ್ರು ಹೇಳ್ತಾ ಮತ್ತೆ ಯಮಲೋಕಕ್ಕೆ ಹೋಗೋ ದಾರಿಲಿ ಯಾವುದೂ ಹಣ್ಣು ತರಕಾರಿ ಏನೂ ಸಿಗೋದಿಲ್ಲ, ತಿನ್ನಕ್ಕೆ ಏನೂ ಸಿಗೋದಿಲ್ಲ, ಅಂಗಡಿ ಇಲ್ಲ. ಮಕ್ಕಳು ಪಿಂಡ ಹಾಕಿದ್ರೆ ಮಾತ್ರ ತಿನ್ಬೋದು. ಪಾಪಿ ಜೀವಕ್ಕೆ ಅದು ತೃಪ್ತಿ ಆಗೋಲ್ಲ ಅಂತ ಹೇಳ್ತಾ ಇದ್ದೆ. ವೈತರಣಿ ನದಿಗೆ ವೈತರಣಿ ಅಂತ ಹೆಸರು ಬಂತು ಅಂದರೆ ಅದನ್ನು ದಾಟಬೇಕಂದ್ರೆ ಏನಾದ್ರು ದಾನ ಮಾಡಿರಲೇಬೇಕು. ಅದರಲ್ಲೂ ಗೋದಾನ ಮಾಡಿದರೆ ತುಂಬ ಒಳ್ಳೆಯದು. ಯಾವ ನದಿಯನ್ನು ದಾನ ಮಾಡಿದ್ರಿಂದ ದಾಟಕ್ಕಾಗುತ್ತೋ ಆ ನದಿನ ವೈತರಣಿ ನದಿ ಅಂತ ಕರೆದ್ರು. ವಿತರಣ ಅಂದರೆ ದಾನ. ವಿತರಣದಿಂದ ದಾಟಕ್ಕೆ ಸಾಧ್ಯ ಆಗತ್ತೆ ಆ ನದಿಯನ್ನು. ವಿತರಣದಿಂದ ಮಾತ್ರ, ದಾನದಿಂದ ಮಾತ್ರ ದಾಟಕ್ಕೆ ಸಾಧ್ಯ ಆಗುವಂಥ ನದಿ. ಹಾಗಾಗಿ ವೈತರಣಿ. ಸರಿ ಇದ್ದೇನೆ ಹೇಳಿದ್ದು. ಪಾಪಿಗಳು ವೈತರಣಿ ನದಿ ಹತ್ರ ಹೋದಾಗ ಅದು ಕೊತ ಎಂದು ಕುದಿಯುತ್ತದೆ. 16 ಊರುಗಳನ್ನು ದಾಟಿ, ಒಂದು ಕಾಡನ್ನು ದಾಟಿ ಮತ್ತು ನದಿಯನ್ನು ಆದಮೇಲೆ ಪಾಪಿಗಳಿಗೆ ಯಮನ ದರ್ಶನದ ಯೋಗ್ಯ ಆಗ್ತಾರೆ. ಆಗ ಅವನು ಭಯಂಕರವಾದ ರೂಪವನ್ನು ತೋರಿಸ್ತಾನೆ. ನೀವು ಅವನನ್ನು ಕಾಡಿಗೆಯ ಬೆಟ್ಟಕ್ಕೆ ಹೋಲಿಸಿದ್ರಿ. ಅವನಿಗೆ 32 ಕೈ, 32 ಆಯುಧ. ಅದಾದಮೇಲೆ ಅವನ ವಾಹನ ತುಂಬ ಭಯಂಕರವಾಗಿರುತ್ತೆ. ಅದಾದಮೇಲೆ ಅಲ್ಲಿ ನರಕದಲ್ಲಿ ಸುಮಾರಿದೆ. ಅದರಲ್ಲಿ 21 ಮುಖ್ಯವಾದದ್ದು. ಒಟ್ಟು ಎಷ್ಟು ನರಕ? 84 ಲಕ್ಷ. ಯಮನ ಮತ್ತೊಂದು ಹೆಸರು ಸಮವರ್ತಿ. ಸರಿ ಇದೆ, ಒಂಚೂರು ವ್ಯತ್ಯಾಸ ಅಷ್ಟೇ. ಸಮವರ್ತಿ. 84 ಲಕ್ಷ ನರಕಗಳು. ಅದರಲ್ಲಿ ಮುಖ್ಯವಾದದ್ದು 21 ನರಕಗಳು. ಆ 21 ನರಕಗಳಲ್ಲಿ ಒಂದು ಸ್ವಲ್ಪ ಹೇಳ್ತೀನಿ.
ತಾಮಿಸ್ರ, ಮಹಾರೌರವ, ರೌರವ, ಲೋಹಶಂಕು, ಶಾಲ್ಮಲಿ, ಕುಂಡ್ಮಲ, ಕುಡ್ಮಲ, ಕುಡ್ಮಲ, ಕಾಲಸೂತ್ರ, ಕಾಲಸೂತ್ರಕ, ಕುಂಬಿಪಾಕ, ಸಂಪ್ರತಾಪನ, ತಪನ, ಅಂತ ಹೇಳಿದೆ ನೀನೀಗ. ಸುವಿಶ, ಸವಿಷ, ಸಂಜೀವನ. ಸಂಜೀವನ ಹೆಸರು ನರ್ಕಕ್ಕೆ ತಕ್ಕಂತೆ ಇಲ್ಲ ಅದು ಅಂತ ನೋಡೋದು. ಸಂಜೀವನ ಜೀವ ಕೂಡ ಅಂಥದ್ದು ನೋಡು. ಈ 11 ಸರಿ ಇದೆ, ನೀನು ಹೇಳಿದ 11 ಸರಿ ಇದೆ. 12ನೇದು ಒಂದು ಸ್ವಲ್ಪ ಅಕ್ಷರ ವ್ಯತ್ಯಾಸ ಆಗಿದೆ ನೋಡು. ಅಂಧತಾಮಿಸ್ರ ಸರಿ ಇದೆ. ತಾಮಿಸ್ರ, ಅಂಧತಾಮಿಸ್ರ ಅಂತ. ಯಮನ ಗುಪ್ತಚರರು ಶ್ರವಣರು ಮತ್ತೆ ಅವರ ಹೆಂಡತಿ ಶ್ರವಣೀಯರು. ಶ್ರವಣರು, ಶ್ರವಣೀಯರು, ಗುಪ್ತಚರರು. ಸರಿ ಇದೆ. ಬ್ರಹ್ಮನ ಒಂದು ದಿನ ಒಂದು ಹಗಲು ಎಂದರೆ 432 ಕೋಟಿ ವರ್ಷಗಳು. ಯಮನ ಪಟ್ಟಣವನ್ನು ದಾಟಬೇಕಾದರೆ ಪಟ್ಟಣವನ್ನು ಮುಟ್ಟಬೇಕಾದರೆ 16 ಪಟ್ಟಣವನ್ನು ದಾಟಬೇಕು. ದಕ್ಷಿಣ ದ್ವಾರವನ್ನು ತಪ್ಪಿಸುವ ದಾರಿ ಉಂಟೆ ಅಂತ ಕೇಳಿದ್ರೆ ಹೌದು, ಅದಕ್ಕೆ ಧರ್ಮಸೂತ್ರ ಅಂತ ಹೇಳ್ತಾರೆ. ಧರ್ಮಶಾಸ್ತ್ರ ಸರಿ ಇದೆ. ಧರ್ಮಶಾಸ್ತ್ರ ಯಾಕೆ ಬಂತು ಅಂದರೆ ಈ ದುರವಸ್ಥೆಗಳನ್ನು ತಪ್ಪಿಸ್ಬೇಕು ಜೀವಕ್ಕಿಂತ ಸ್ಥಿತಿ ಬರಬಾರದು ಅಂತ. ಹಾಗಾಗಿ ಒಂದು ಮ್ಯಾನ್ಯುಯಲ್. ಈಗ ಈ ದೇಹ ಇದೆಯಲ್ವಾ, ನೀವು ಅಂಗಡಿಯಿಂದ ಒಂದು ಸಾಮಾನು ತಂದರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಂತ ಅಂದರೆ ಮ್ಯಾನ್ಯುಯಲ್ ಇರುತ್ತೆ, ಅದಕ್ಕೊಂದು ಹೇಗೆ ಉಪಯೋಗಿಸ್ಬೇಕು ಹೇಗೆ ಉಪಯೋಗಿಸ್ಬಾರ್ದು ಅಂತ. ಧರ್ಮಶಾಸ್ತ್ರ ಆ ಥರದ್ದೊಂದು ಮ್ಯಾನ್ಯುಯಲ್ ಅದು. ಮ್ಯಾನ್ಯುಯಲ್ ಅದು, ಮ್ಯಾನ್ ಆಗಲಿ ವುಮನ್ ಆಗಲಿ ಒಂದು ಮ್ಯಾನ್ಯುಯಲ್ ಅದು ಅಂತ. ಇದನ್ನು ಹೇಗೆ ಉಪಯೋಗಿಸ್ಬೇಕು ಶರೀರವನ್ನು ಮತ್ತು ಹೇಗೆ ಉಪಯೋಗಿಸ್ಬಾರ್ದು ಅಂತ ಆ ಪ್ರಕಾರ ನಾವು ನಡ್ಕೊಂಡ್ರೆ ಸಾಮಾನು ಚೆನ್ನಾಗಿರುತ್ತಲ್ವಾ, ಆ ವಸ್ತು ಚೆನ್ನಾಗಿರುತ್ತೆ ನೋಡಿ. ಯಾವುದೇ ಫೋನ್ ಇರಲಿ ಇನ್ನೊಂದಿರಲಿ, ಆ ಮ್ಯಾನ್ಯುಯಲ್ ಏನಿರುತ್ತೆ ಅದೇ ಥರ ಅದನ್ನು ನಡೆಸ್ಕೊಂಡ್ರೆ ಅದು ಬಾಳಿಕೆ ಬರುತ್ತೆ. ಅದು ಮತ್ತು ಅದು ಪರ್ಪಸ್ ಸರ್ವ್ ಆಗುತ್ತೆ. ಯಾವ ಉದ್ದೇಶಕ್ಕೋಸ್ಕರ ಅದನ್ನು ತಂದಿದ್ದೀವೋ ಆ ಉದ್ದೇಶನ ಸಾಧನೆ ಮಾಡಿಕೊಡುತ್ತೆ ಅದು. ಹಾಗೆ ಶರೀರವೂ ಕೂಡ ಅಂತ. ಧರ್ಮಶಾಸ್ತ್ರ ಅನ್ನುವಂಥದ್ದು ಹೇಗೆ ಬಳಸಬೇಕು ಶರೀರವನ್ನು, ಜೀವನವನ್ನು ಹೇಗೆ ಬಳಸಬಾರ್ದು, ಮನಸ್ಸು, ಶರೀರ ಇದೆಲ್ಲವನ್ನು ಕೂಡ ಅದನ್ನು ನಿರೂಪಣೆ ಮಾಡಲಿಕ್ಕಿರುವಂಥದ್ದು ಅಂತ. ದೇವತೆಗಳಿಗೆ ಸಾಧನೆಗಳನ್ನು ಮಾಡಲಾಗುವುದಿಲ್ಲ, ಮನುಷ್ಯರಿಗೆ ಮಾತ್ರ ಸಾಧ್ಯ ಅಂತ ಹೇಳು. ಮುಗಿಸೋಣ ಇದನ್ನ. ಪಿತೃಕಾರ್ಯವನ್ನು ಸರಿಯಾಗಿ ಮಾಡದೆ ದೇವ ಕಾರ್ಯವನ್ನು ಮಾಡಿದ್ರೆ ಅದಕ್ಕೇನು ಅರ್ಥ ಇರಲ್ಲ. ಏನು ಅರ್ಥ ಇಲ್ಲ, ಏನು ಪ್ರಯೋಜನ ಇಲ್ಲ. ಪಿತೃಕಾರ್ಯ ಬಿಟ್ಟವನಿಗೆ ಇನ್ನು ಯಾವ ಕಾರ್ಯಕ್ಕೂ ಫಲ ಇಲ್ಲ. ಯಮಧರ್ಮ ತಮ್ಮ ವಿಚಿತ್ರ. ಅವನೊಂದು ಪಟ್ಟಣಕ್ಕೆ ಒಡೆಯ ಅಲ್ವಾ, ವಿಚಿತ್ರ ಭವನ ಅಂತಲೇ ಹೆಸರು ಅದಕ್ಕೆ. ಚಿತ್ರಭವನ, ವಿಚಿತ್ರ ಭವನ ಅಂತ. ಪಾಪಿಗಳಿಗೆ ಶಸ್ತ್ರಗಳ ಹಿಂದೆಯಿಂದ ಚುಚ್ಚುತ್ತಾರೆ ಯಮಕಿಂಕರರು. ಮುಗಿಸೋಣ. ನೀನು ಲಾಸ್ಟ್. ನಮ್ಮ ಪೂರ್ವಜರಿಗೆ ನೆಮ್ಮದಿಲ್ಲ ಅಂದ್ರೆ ನಮಗೂ ನೆಮ್ಮದಿಲ್ಲ. ಪಕ್ಕ 100ಕ್ಕೆ 100 ಸರಿ. ಯಾಕೆಂದ್ರೆ ಅಲ್ಲಿಂದಲ್ಲಿಗೆ ಪ್ರತಿಫಲನ ಆಗ್ತಾ ಇರುತ್ತೆ. ಹಾಗೆ ಅವ್ರು ನೋಯ್ತಾ ಇದ್ದರೆ ನಮಗೂ ನೋವೇ ಫಲ ಹೊರತು ಬೇರೆ ಏನೂ ಇಲ್ಲ. ನೀನು ಚಿಕ್ಕವಳಾದರೂ ಕೂಡ ಸರಿಯಾದ ವಿಷಯವನ್ನು ನೀನು ಕ್ಯಾಚ್ ಮಾಡಿದೀಯ ಮತ್ತು ಸರಿಯಾಗಿ ಪ್ರೆಸೆಂಟ್ ಮಾಡಿದೀಯ. ಅದನ್ನು ಮುಕ್ತಾಯ ಮಾಡೋಣ, ಇಲ್ಲಿಗೆ ಮುಂದಕ್ಕೆ ಹೋಗೋಣ. ಪುನಃ ಪ್ರಶ್ನೆ ಥರನೇ ಶುರುವಾಗತ್ತೆ ಅದು. ಮುಬ್ಬಗೆಯ ಜೀವಗತಿಗಳು ಅಂತ. ಈ ಜೀವಯಾನ ಅಲ್ವಾ ವಿಷಯ ಇದು, ಈ ಪ್ರವಚನದ ವಿಷಯ ಇದು ಜೀವಯಾನ ಅಂತ. ಜೀವಯಾನ 3 ಬಗೆಯಲ್ಲಿ 3 ರೀತಿಯಲ್ಲಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅದು ಯಾವುದು ಅಂತ ಈಗ ಹೇಳ್ತೀರಾ? ದುರ್ಗತಿ, ಸ್ವರ್ಗತಿ, ಪರಗತಿ ಅಂತ 3 ಬಗೆಯಲ್ಲಿ ಜೀವದ ಗತಿಗಳು ಇರ್ತವೆ ಅಂತ. 3 ರೀತಿಯಲ್ಲಿ ನಾವು ಮುಂದುವರಿಬೋದು. ಈ ಜೀವನದ ನಂತರದ ಜೀವನ ಏನಿದೆಯೋ
3 ರೀತಿಯಲ್ಲಿ ಹೋಗಕ್ಕೆ ಸಾಧ್ಯ ಇದೆ ಅದು ಅಂತ. ಈಗ ನೀವು ಯಾವುದನ್ನು ಚೂಸ್ ಮಾಡ್ತೀರಿ 3ರಲ್ಲಿ? ಹೌದಾ? ದುರ್ಗತಿ ಯಾರಿಗೆ ಬೇಕು? ದಕ್ಷಿಣ ದ್ವಾರ ಯಾರಿಗೆ ಬೇಕು? ನಿಂಗೆ ಬೇಕಾ? ಯಾರಿಗೂ ಬೇಡ. ಒಂದು ವೇಳೆ ನೀವು ಬೇಕು ಅಂದ್ರೆ ನನಗೆ ಬೇಡ ಅಂತ ಹೇಳ್ತೀವಿ. ಹಾಗಾಗಿ ಯಾರಿಗೂ ಆ ದುರ್ಗತಿ, ಆ ದುರವಸ್ಥೆ, ಆ ದುಃಖ ಕಷ್ಟ ಶತ್ರುವಿಗೂ ಬೇಡ ಅಂತ. ಹಾಗಾಗಿ ಭಾರತೀಯರಲ್ಲಿ ಎಂಥ ಶತ್ರುವಾದರೂ ಕೂಡ ಸತ್ತ ಮೇಲೆ ಅವನಿಗೆ ಕೆಟ್ಟದಾಗಬಾರ್ದು ಅನ್ನುವಂಥ ಒಂದು ಪರಂಪರೆ ಇದೆ ಅಂತ. ಈಗ ಉದಾಹರಣೆಗೆ, ಈಗ ಯುದ್ಧದಲ್ಲಿ ಶತ್ರುವನ್ನು ಸಂಹಾರ ಮಾಡುವ ಕೊನೆಯ ಪೆಟ್ಟನ್ನು ಕೊಡೋದಕ್ಕಿಂತ ಮೊದಲು ನಿನ್ನ ಅಂತ್ಯಕಾಲ ಬಂತು, ಇಷ್ಟ ದೇವರ ಸ್ಮರಣೆ ಮಾಡು ಅಂತ ಹೇಳುವಂಥ ಪದ್ಧತಿ ಇದೆ. ಯಾಕದು? ಯಾಕೆಂದ್ರೆ ಸತ್ತ ಮೇಲೆ ಒಳ್ಳೇದಾಗಲಿ, ಈ ಶತ್ರು ಇರ್ಬೋದು ಅವನೀಗ, ಸತ್ತ ಮೇಲೆ ಒಳ್ಳೇದಾಗಲಿ ಆ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ಯಾರಾದರೂ ಓಡಿ ಹೋಗ್ತಾ ಇದ್ರೆ ಹೆದರಿ ಅವನನ್ನು ಕೊಲ್ಲಬಾರ್ದು. ಅಂತಹ ಸ್ಥಿತಿಯಲ್ಲಿ ಕೊಂದರೆ ಅವನಿಗೆ ಮುಂದೆ ಒಳ್ಳೇದಾಗೋದಿಲ್ಲ ಅಂತ. ಕೊನೆಯ ಕ್ಷಣದಲ್ಲಿ ಅವನು ಹೇಗಿರ್ತಾನೋ ಅಂಥ ಗತಿ ಮುಂದೆ ಬರುವಂಥದ್ದು ಅಂತ. ಅಥವಾ ಕೂದಲು ಬಿಚ್ಚಿ ಹರಡಿದೆ, ಕೊಲ್ಲಬಾರ್ದು ಅವನನ್ನು ಅಂತ. ಯಾಕೆಂದರೆ ಚಿತ್ತವೃತ್ತಿಗಳಿಗೆ ಹೆದರ್ತವೆ. ಕೂದಲು ಬಿಚ್ಚಿ ಹರಡಿದಾಗ ಮನಸ್ಸು ಕೂಡ ವಿಕ್ಷಿಪ್ತ ಆಗೋಂಥ ಸಾಧ್ಯತೆಗಳಿದೆ, ಅಂಥ ಅವಕಾಶಗಳಿದೆ. ಅಂಥ ಸ್ಥಿತಿಯಲ್ಲಿ ಸತ್ತರೆ ಅವನಿಗೆ ಮುಂದೆ ಒಳ್ಳೇದಾಗೋದಿಲ್ಲ, ಜೀವಕ್ಕೆ ಒಳ್ಳೆಯ ಗತಿ ಸಿಕ್ಕೋದಿಲ್ಲ ಅಂತ. ಹಾಗೆ ರಾವಣನ ಸಂಸ್ಕಾರದ ಬಗ್ಗೆ ಚರ್ಚೆ ಬರುತ್ತಲ್ವಾ, ರಾವಣನ ಸಂಹಾರದ ನಂತರ ಉತ್ತರ ಕ್ರಿಯೆ ಬಗ್ಗೆ ಚರ್ಚೆ ಬರುತ್ತಲ್ವಾ, ಮಾಡು ಅಂತ ರಾಮ ಹೇಳ್ತಾನೆ ವಿಭೀಷಣನಿಗೆ. ಯಾಕೆ? ಮರಣಾಂತಾನಿ ವೈರಾಣಿ, ಮುಗೀತು ವೈರ ಅಂತ. ಇನ್ನು ಮುಂದೆ ಜೀವಕ್ಕೆ ಒಳ್ಳೇದಕ್ಕೆ ಏನು ಬೇಕು ಅದನ್ನು ಮಾಡು ಅಂತ. ಇದು ನಮ್ಮ ಪರಂಪರೆ. ಹಾಗಾಗಿ ದುರ್ಗತಿ ಯಾರಿಗೂ ಬೇಡ, ರೂಲ್ಡ್ ಔಟ್. ಅದನ್ನು ತೆಗೆದು ಪಕ್ಕಕ್ಕಿಟ್ಬಿಡಿ ಅದನ್ನು. ಇನ್ನೇನು ಉಳಿತು? ಈ ಸ್ವರ್ಗತಿ ಮತ್ತು ಪರಗತಿಗಳಲ್ಲಿ ಯಾವುದನ್ನು ಆರಿಸ್ಕೋಬೇಕು ನಾವು ಅನ್ನೋದಿರೋದು. ಆಯಿತು, ಅದಕ್ಕೆ ತರ್ಕಗಳನ್ನು ಹುಡ್ಕೋಣ. ಯಾಕೆ ನಾವು ಸ್ವರ್ಗತಿಗಿಂತ ಹೆಚ್ಚು ಪರಗತಿಗೆ ಹೋಗಬೇಕು, ಪರಗತಿಯನ್ನು ಯಾಕೆ ಆಶ್ರಯಿಸಬೇಕು, ಅದಕ್ಕಾಗಿ ಪ್ರಯತ್ನ ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ಯುಕ್ತಿಗಳನ್ನು ಚಿಂತನೆ ಮಾಡೋಣ ಇವತ್ತಿನ ದಿನ. ಈಗ ಸ್ವರ್ಗತಿ ಸುಖ ಹೌದು, ಶುಭನೂ ಹೌದು, ಸ್ವರ್ಗತಿಯಿಂದ ಕೆಟ್ಟದಾಗೋದಿಲ್ಲ. ಏನು ಈಗ ಇಲ್ಲಿ ಕೆಲವು ಮೋಜು ಮಸ್ತಿಗಳನ್ನು ಮಾಡ್ತೀವಿ ನಾವು, ಕೆಟ್ಟದಾಗತ್ತೆ ಅದರಿಂದ. ಅದ್ರ ಆ ಥರ ಅಲ್ಲ ಅದೇನು. ಸ್ವರ್ಗತಿಯಿಂದ ಅಶುಭ ಅಂತೇನು ಆಗೋದಿಲ್ಲ, ಆದರೆ ಅದು ಶಾಶ್ವತ ಅಲ್ಲ. ಸ್ವರ್ಗ ಶಾಶ್ವತ ಅಲ್ಲ. ಆ ಪಂಕ್ತಿ ನಿಮಗೆ ಮತ್ತೊಂದು ಸತಿ ನೆನಪು ಮಾಡಬೇಕಾ? ಜೋರಾಗಿ ಹೇಳಬೇಕು. ಸ್ವರ್ಗ ಲೋಕ ಕೇಳಬೇಕಲ್ವಾ ಅದು? ಸಾಕು ಸಾಕು. ಈಗ ಕ್ಷೀಣ ಪುಣ್ಯ ಮರ್ತಿ ಲೋಕಂ ವಿಶಂತಿ, ಶಾಶ್ವತ ಅಲ್ಲ ಅದು. ಪುಣ್ಯ ಖರ್ಚಾದ ಮೇಲೆ ಹಿಂದಿರುಗಿ ಬರಬೇಕಾಗುತ್ತೆ ಅಲ್ಲಿಂದ. ಜೊತೆಯಲ್ಲಿ ಅದಲ್ಲದೆ ಇನ್ನಷ್ಟು ಆಲೋಚನೆ ಮಾಡಬೇಕಾದಂಥ ವಿಷಯಗಳಿದೆ. ಅದೆಷ್ಟೇ ಉನ್ನತ ಲೋಕವಾದರೂ ದುರ್ಬುದ್ಧಿ ಬರ್ಬೋದು, ಪತನವೂ ಆಗ್ಬೋದು. ಉದಾಹರಣೆಗಳಿದೆ ಅದಕ್ಕೆ ಅಂತ. ನೀವು ಕೊಡ್ತೀರಾ ಉದಾಹರಣೆಯನ್ನ? ಜಯ ವಿಜಯರು ಅಂತ ಅದೇ ಕೂಡ ಕೊಟ್ಟಿದ್ದ ಧ್ವನಿ ನೀನು. ಇಂದ್ರನಿಗೂ ಆಗಿದ್ದೆಲ್ಲ ಇದೆಯಲ್ವಾ? ಇಂದ್ರನು ತಪ್ಪು ಮಾಡಿ ಶಾಪ ತಗೊಳ್ಳೋದೆಲ್ಲ ಉಂಟಲ್ವಾ? ಹಾಗೆ ಉತ್ತಮ ಲೋಕಗಳಾದರೂ ಕೂಡ ಪತನವುಂಟು, ತಪ್ಪು ನಡೆಯೋದುಂಟು ಅಲ್ಲೂ ಕೂಡ ಅಂತ. ಪ್ರಸಿದ್ಧ ಉದಾಹರಣೆ ಅಥವಾ ನಮಗೆ ತುಂಬ ಪ್ರಸ್ತುತವಾಗಿರುವಂಥ ಉದಾಹರಣೆ ಜಯ ವಿಜಯರು. ನಿಮಗೆಲ್ಲ ಆ ಕಥೆ ಗೊತ್ತೇ ಇದೆ. ಸನಕ ಸನಂದನ ಮೊದಲಾಗಿರ್ತಕ್ಕಂಥವ್ರು ವಿಷ್ಣುವಿನ ದರ್ಶನಕ್ಕೋಸ್ಕರವಾಗಿ ವೈಕುಂಠಕ್ಕೆ ಬರ್ತಾರೆ. ಆಗ ಜಯ ವಿಜಯರು ಸ್ವಾಗತ ಮಾಡಿ ಒಳಗೆ ಕರ್ಕೊಂಡು ಹೋಗ್ತಾರೆ ಅಲ್ವಾ? ತಡೀತಾರೆ ಅವರನ್ನ. ಅವರು ದ್ವಾರವಾಗಬೇಕಾಗಿರ್ತಕ್ಕಂಥವ್ರು ಅಲ್ವಾ? ದೀವಾರ್ ಆಗಬಾರ್ದು. ಹಿಂದಿಲಿ ದೀವಾರ್ ಅಂತ ಬರುತ್ತಲ್ವಾ, ಗೋಡೆ ತಡೆ ಅದು. ಹಾಗೆ ದ್ವಾರ ಆಗಬೇಕಾದವರು ಹಿಂದಿಯ ದೀವಾರ ಆದರು. ದೇವರಿಗೂ ಮತ್ತು ಭಕ್ತರಿಗೂ ಮಧ್ಯೆ ತಡೆಗೋಡಿ ಆಗಿಬಿಟ್ರು ಅವರು. ಹಾಗಾಗಿ ಶಾಪ ಬಂತಲ್ವ ಅವರಿಗೆ, ಬೀಳಿ ಭೂಮಿಗೆ ಅಂತ, ಇಲ್ಲಿರೋಕೆ ಯೋಗ್ಯರಲ್ಲ ಅಂತ ಆಗಿದ್ದೇನೆ ಅವರಿಗೆ. ಸ್ಥಾನ ಮದ, ವೈಕುಂಠದ ದ್ವಾರಪಾಲಕ ನಾನು, ಯಾರು ಸರಿ ನನಗೆ. ಹಾಗಾಗಿ ತಮಗಿಂತ ದೊಡ್ಡವರನ್ನು ಕೂಡ ಯಾರು ಸರ್ವತಃ ದರ್ಶನಕ್ಕೆ ಯೋಗ್ಯರೋ, ಭಗವಂತನ ದರ್ಶನಕ್ಕೆ ಯೋಗ್ಯರೋ ಅಂಥವ್ರನ್ನು ತಡೆಯುವಂಥ ಸಾಹಸ ಮಾಡಿದರು. ಮುಂದೆ ಅವರಿಗೆ ತಿಳಿ ಹೇಳುವಾಗ ವಿಷ್ಣು ಒಂದು ಮಾತನ್ನು ಹೇಳ್ತಾನೆ. ಅವರು ಇದು ಮೊದಲಲ್ಲ ಅಂತ,
ಈ ಸ್ಥಾನ ಮದದಿಂದ ಒಳಗೆ ಹೋಗ್ಬೇಕಾದ್ರೂ ಅಂತ ತಡೆದಿದ್ದು ಮೊದಲ ಲಕ್ಷ್ಮಿ ಅಂತ ತಡೆದಿದ್ರಂತವ್ರು ಮೊದಲು. ಗೊತ್ತಾ ನಿಮಗಿದು? ಸಾಕ್ಷಾತ್ ಲಕ್ಷ್ಮಿಯನ್ನೇ, ಲಕ್ಷ್ಮಿ ಮತ್ತು ವಿಷ್ಣು ಎರಡಲ್ಲ, ಒಂದೇ ಅದು. ವಿಷ್ಣುವಿನಂತೆ ಮತ್ತೊಂದು ರೂಪ ಲಕ್ಷ್ಮಿ ಅಂತಂದರೆ ಲಕ್ಷ್ಮಿಯನ್ನೇ ತಡೆದಿದ್ರಂತೆ ಮೊದಲು ಅಂತ. ಅಂದರೆ ಸ್ಥಾನ ಮದ ಹೀಗೆಲ್ಲ ಮಾಡಿಸುತ್ತೆ. ಅಂತಹ ವಿಷ್ಣು ಲೋಕ ಅಷ್ಟೆತ್ತರದ್ದಲ್ವ ಅದು. ವಿಷ್ಣು ಲೋಕ ಅಂದರೆ ಅಲ್ಲಿ ಹೋಗಿ ವಿಷ್ಣುವಿನ ದ್ವಾರಪಾಲಕರಾಗಿ ಅವರಿಗೆ ಈ ಬುದ್ಧಿವಂತ ನೋಡಿ. ಅಲ್ಲಿಂದ ಮುಂದಿನ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಶಾಪ ಬಂತು. ವಿಷ್ಣುವಿನ ಬಳಿ ಹೋಗಿ ಹತ್ತುಕೊಂಡ್ರು. ಶಾಪ ಬಂದ್ಬಿಟ್ಟಿದೆ, ಪರಿಹಾರ ಆಗಬೇಕು ಅಂತ. ಅದಕ್ಕೆ ವಿಷ್ಣು ಹೇಳಿದ್ದೇನೋ, ಶಾಪ ಪೂರ್ತಿ ಪರಿಹಾರ ಆಗೋದಿಲ್ಲ, ಯಾಕೆಂದರೆ ಅದು ಋಷಿವಾಕ್ಯ. ಅದಕ್ಕೆ ಅದು ಫಲಿಸಲೇಬೇಕು, ಅದು ಬೇರೆ ಮಾರ್ಗ ಇಲ್ಲ. ನಾನು ಕೂಡ ತಪ್ಸೋಕ್ಕಾಗೋದಿಲ್ಲ. ಆದರೆ ಒಂದು ವ್ಯವಸ್ಥೆಯನ್ನು ಕೊಡ್ತೇನೆ ನಿಮಗೆ. ವ್ಯವಸ್ಥೆ ಏನು? 7 ಜನ್ಮ ಮಿತ್ರರಾಗಿ ಇರ್ತೀರೋ, ಕೆಳಗಿನ ಲೋಕಗಳಿಗೆ ಹೋಗಿ 7 ಜನ್ಮ ಮಿತ್ರರಾಗಿರ್ತೀರೋ, 3 ಜನ್ಮ ಶತ್ರುಗಳಾಗಿರ್ತೀರೋ. ರಾಸಿದ್ದು ಯಾವುದು? ತ್ರಿಜನ್ಮ ಶತ್ರುತ್ವವನ್ನು ಆರಿಸ್ಕೊಂಡ್ರು ಅವರು. 7 ಜನ್ಮಗಳ ಮೈತ್ರಿ ಅಲ್ಲ, ತ್ರಿಜನ್ಮದ ಶತ್ರುತ್ವವನ್ನು ಆರಿಸ್ಕೊಂಡ್ರು. ಸರಿಯಾ? ಶತ್ರುತ್ವವನ್ನು ಆರಿಸ್ಕೊಂಡ್ರಲ್ವಾ ದೇವ್ರ ಜೊತೆಗೆ ಅವರು? ಮೈತ್ರಿ ಆರಿಸ್ಕೋಬೇಕಾಗಿತ್ತಲ್ವಾ? ಎಲ್ಲಿದ್ರೂ ಸರಿ, ನಾನು ಹೇಗಿದ್ರೂ ಸರಿ, ನಿನಗೆ ಮಿತ್ರನಾಗಿರ್ಲಿ ಅಂತ ಕೇಳಬೇಕಾಗಿತ್ತಲ್ವಾ? ನೋಡಿ, ನಿಮಗೆ ತುಂಬ ಆತ್ಮೀಯರೊಬ್ರು ಅಂತ ಅನ್ಕೊಳ್ಳಿ. ನೀವು ಇದನ್ನು ಒಪ್ಕೋತೀರ? ನೀವು ಒಂದು 6 ತಿಂಗಳು ವೈರಿಯಾಗಿರೋದು ಅಂತ ಒಪ್ಕೋತೀರ ನೀವು ಅದನ್ನು? ಆಗಲ್ಲಲ್ವಾ? ಆ ದೋಷ ಇದ್ದಿದ್ದಕ್ಕೆ ಹಾಗೆಲ್ಲ ಆಗಿದ್ದು. ಒಳಗೇನೋ ಒಂದು ಸ್ವಲ್ಪ ವ್ಯತ್ಯಾಸ ಇದೆ, ಅದಕ್ಕೋಸ್ಕರ ಹಾಗೆಲ್ಲ ಆಗಿದ್ದು ಅಂತ. ಹಾಗಾಗಿ 7 ಜನ್ಮಗಳ ಮೈತ್ರಿಯ ಬದಲು 3 ಜನ್ಮಗಳ ವೈರವನ್ನು ಆರಿಸ್ಕೊಂಡ್ರು. ತದ್ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯ ಇತಿ ಮಾಂಸ್ಮರ ಲೋಕನಾಥ ಕುಲಶೇಖರ ಆಳ್ವಾರ್ ಹೇಳ್ತಾರೆ. ಎಲ್ಲಾದರೂ ಇರಲಿ, ನಾನು ನಿನ್ನ ಭೃತ್ಯನಾಗಿರ್ಬೇಕು ಅಂತ, ನಿನ್ನ ಸೇವಕನಾಗಿರ್ಬೇಕು, ಮಿತ್ರನಾಗಿರ್ಬೇಕು. ದಿವಿವಾ ಭುವಿವಾ ಮಮಾಸ್ತು ವಾಸಃ ನರಕೇವ ನರಕಾಂತಕ ಪ್ರಕಾಮಂ ಅವಧೀರಿತ ಶಾರದಾರವಿಂದವು ಚರಣೌತೆ ಮರಣೇಪಿ ಚಿಂತೆಯಾಮಿ. ನನ್ನ ವಾಸ ದಿವಿಯಲ್ಲಾಗಲಿ, ಸ್ವರ್ಗದಲ್ಲಿ, ಭುವಿಯಲ್ಲಾಗಲಿ, ನರಕದಲ್ಲಿ ಆದರೂ ಆಗಲಿ ಪರವಾಗಿಲ್ಲ. ಎಲ್ಲಿ ಕಳಿಸ್ಕೊಡ್ತೀಯಲ್ಲ ಹೋಗ್ತೀನಿ. ನರಕ ಆದರೂ ಕೂಡ ಬೇಡ ಅಂತ ಹೇಳೋದಿಲ್ಲ. ಆದರೆ ಒಂದೇ ಒಂದು ಅಪೇಕ್ಷೆ, ಅದೇನು ಅಂದರೆ ನರಕದಲ್ಲಿ ಆದರೂ ಕೂಡ ನಿನ್ನ ಚರಣದ ಸ್ಮರಣೆ ನನಗಿರಬೇಕು, ನಿನ್ನ ಭಕ್ತ ನಾನಾಗಿರಬೇಕು. ಈ ಧಾಟಿ ಬೇಕಿತ್ತಲ್ವಾ? ವ್ಯತ್ಯಾಸ ಆಯಿತು ನೋಡಿ. ಅಂದರೆ ಅಷ್ಟು ಎತ್ತರ ಹೋಗಿಯೂ ಕೂಡ ಇದಾಗತ್ತೆ ಅಂತ ಆಯಿತು ನೋಡಿ. ಇಂಥದ್ದೆಲ್ಲ ಆಗತ್ತೆ ಅಂತ ಆಯಿತು ಅಂತ. ಯಾಕೆ 3 ಜನ್ಮ ಆರಿಸ್ಕೊಂಡ್ರು ಅವರು 7 ಜನ್ಮದ ಬದಲಿಗೆ? ನಮ್ಮ ಉಪಾಧ್ಯಾಯರು ನಮಗೆ ಇದನ್ನು ಹೇಳ್ತಾ ಇದ್ರು, ನಿಮಗೂ ನಿಮ್ಮ ಉಪಾಧ್ಯಾಯರು ಇದನ್ನು ಹೇಳಿದ್ದಾರೆ. ಆದಷ್ಟು ಬೇಗ ವಾಪಸ್ ಬರಬೇಕು ವೈಕುಂಠಕ್ಕೆ. ಯಾಕೆ? ಪದವಿ ಅಂತ, ಮತ್ತೆ ಆ ಪದವಿಗೆ ಬರಬೇಕು ಅಂತ. ಸ್ಥಾನಾಕಾಂಕ್ಷೆ, ಸ್ಥಾನ ಮದ, ಸ್ಥಾನಾಕಾಂಕ್ಷೆ, ಅದರ ಫಲವಾಗಿ ಬಂದಿರತಕ್ಕಂಥ ಅವಿವೇಕ, ಅನುಚಿತ ವರ್ತನೆ, ಪೂಜ್ಯ ಪೂಜಾ ವ್ಯತಿಕ್ರಮ, ಪೂಜ್ಯರಾದವ್ರನ್ನ ಪೂಜಿಸಬೇಕು, ಅದರ ಬದಲು ವ್ಯತ್ಯಾಸ ಆಯಿತು ನೋಡಿ, ವ್ಯತಿಕ್ರಮ ಆಯಿತು ನೋಡಿ. ಇಂಥದ್ದೆಲ್ಲ ಅಲ್ಲಿ ಕೂಡ ಬರ್ತದೆ ಅಂತ ಆಯಿತು. ಭೂಮಿಗೆ ಬಂದರು. ಈಗ ಅಲ್ಲಿ ಕೇಳಿದ್ದೇನು? ಆದಷ್ಟು ಬೇಗ ವೈಕುಂಠಕ್ಕೆ ಮರಳಿ ಬರಬೇಕು, ಶತ್ರುತ್ವ ಆದರೂ ಪರವಾಗಿಲ್ಲ ಅಂತ. ಇಲ್ಲಿ ಬಂದು ಮಾಡಿದ್ದೇನು? ಹಿರಣ್ಯಕಶಿಪುವಾಗಿ ಮಾಡಿದ್ದೇನು? ತಪಸ್ಸು ಮಾಡಿ ವರ ಕೇಳಿದ್ದೇನು? ನಾನು ಅಮರನಾಗಬೇಕು, ನಾನು ಇಲ್ಲೇ ಕಾಯಂ ಆಗಬೇಕು ಅಂತ. ಹಾಕ್ತಾನೆ ಕೇಳಿದ್ದು ವರವನ್ನು. ಅದು ನೋಡಿ, ಇದು ನೋಡಿ. ಅಲ್ಲಿ ಕೇಳಿದ್ದೇನು? ಆದಷ್ಟು ಬೇಗ ಮರಳಿ ವೈಕುಂಠಕ್ಕೆ ಬರಬೇಕು, 3 ಜನ್ಮ ಶತ್ರುತ್ವ ಆದರೂ ಪರವಾಗಿಲ್ಲ ಅಂತ. ಇಲ್ಲಿ ಬಂದು ತಪಸ್ಸು ಮಾಡಿ ಪಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೇನೆಂದ್ರೆ ಕಾಯಂ ಮೇಲೆ ಇರೋ ಹಾಗೆ, ಅಲ್ಲಿ ಹೋಗದೆ ಇರೋ ಹಾಗೆ. ಏನಿದು? ಮಾಯೆ. ಅಂಥವ್ರನ್ನು ಕೂಡ ಮುಸುಕತ್ತೆ ಮಾಯೆ. ಕಣ್ಮರೆ ಆಗ್ಬಿಡತ್ತೆ ಅಂತ, ದಾರಿ ಮರ್ತೋಗುತ್ತೆ ಅಂತ, ಕರ್ತವ್ಯ ಅದ್ರ ಪರಿಜ್ಞಾನವೇ ಇರೋದಿಲ್ಲ. ಹೀಗಾಗಬಹುದು. ಸ್ವರ್ಗತಿ ಟೋಟಲ್ ಸೇಫ್ ಅಲ್ಲ. ಸರಿಯಾಗಿ ಹೇಳಬೇಕು ನಮಗಿದನಂದರೆ ಕಂಪ್ಲೀಟ್ ಸೇಫ್ ಅಂತ ಹೇಳೋಕೆ ಸಾಧ್ಯ ಇಲ್ಲ ಸ್ವರ್ಗತಿಯನ್ನು. ಅಲ್ಲಿ ಇಂಥದ್ದೆಲ್ಲ ಉಂಟು ನೋಡಿ ಅಂತ, ಹೀಗೆಲ್ಲ ಆಗುತ್ತೆ ಅಲ್ಲಿ ಅಂತ. 1 ಜನ್ಮದಲ್ಲೆಲ್ಲ. ಆಮೇಲೆ ರಾವಣಾಗಿ ಹುಟ್ಟು ಬಂದ, ತಪಸ್ ಮಾಡಿದ, ಕೇಳಿದ್ದೇನು ವರವನ್ನು? ಅಮರತ್ವಂ ಅಹಂ ವೃಣೆ ಅಂತ. ಬ್ರಹ್ಮ ಕೊಡಲಿಲ್ಲ. ಕೊಡದೇ ಇದ್ದಿದ್ದು ಕಠೋರತೆ ಅಲ್ಲ, ದಯೆ ಅದು. ಮಗನೇ ಮತ್ತೆ ಹೋಗಬೇಕು ನೀನು, ಪುನಃ
ವೈಕುಂಠಕ್ಕೆ, ಇಂಥ ವರ ಯಾಕೆ ಕೇಳ್ತಿ ಅಂತ ಬ್ರಹ್ಮ ಒಂದು ಮಮತೆ ತೋರಿಸಿದ್ದು ರಾವಣನ ಮೇಲೆ ಅಂತ. ಮಗನೇ ಅಂದರೆ ಒಳ್ಳೆ ಅರ್ಥದಲ್ಲಿ ಹೇಳ್ತಾ ಇರೋದು ನಾವು ಇಲ್ಲಿ. ಬ್ರಹ್ಮನಿಗೆಲ್ಲ ಮಕ್ಕಳೇ ಅಲ್ವಾ, ಈಗೆಲ್ಲ ಎಲ್ಲ ಶಬ್ದಕ್ಕೂ ಬೇರೆ ಬೇರೆ ಅರ್ಥ ಬಂದ್ಬಿಟ್ಟಿದ್ದೀನಿ. ಗುರು ಅಂದ್ರೆ ಬೇರೆ ಅರ್ಥ ಬಂದ್ಬಿಡಿ. ಏನು ಗುರು ಅಂದರೆ ಇದು ಅರ್ಥವೇ ಬೇರೆ, ಅದಕ್ಕೆ ಇಷ್ಟು ಒಳ್ಳೆ ಅರ್ಥ ಇಲ್ಲ ಅದಕ್ಕೆ. ಗುರು ಅನ್ನೋ ಶಬ್ದಕ್ಕೆ ಅಂತ ಒಂದು ಅದ್ಭುತ ಮೌಲ್ಯ ಇದೆ, ಆ ಮೌಲ್ಯದಲ್ಲಿ ಇಲ್ಲ ಅದು. ಆ ರೀತಿ ಹೇಳ್ತಾ ಇಲ್ಲ. ಬ್ರಹ್ಮ ಒಂದು ವಾತ್ಸಲ್ಯದಿಂದ ಹೇಳುವಂಥದ್ದು ಅಂತ. ಮಗು, ನೀನು ಪುನಃ ವೈಕುಂಠಕ್ಕೆ ಹೋಗಬೇಕಾಗಿದೆ, ನೀನು ಇಂಥ ವರವನ್ನು ಕೇಳಿ ಮೂರ್ಖನಾಗಬೇಡ ಅಂತ. ಅದನ್ನ ಹೇಳೋಕ್ಕೆ ಬರೋದಿಲ್ಲ, ಅಲ್ಲಿ ಕೊಡಲಿಲ್ಲ ಅಷ್ಟೇ ಅದನ್ನು, ಅಲ್ವಾ? ಈ ಥರ ಮರೆ ಬರ್ಬೋದು ಅಂತ, ಮೋಸ ಆಗ್ಬೋದು, ಮಾಯೆ ಮೋಸ ಮಾಡ್ಬೋದು ನಮಗೆ. ಕಂಪ್ಲೀಟ್ ಸೇಫ್ ಯಾವಾಗ ಅಂದರೆ ಈ ಮಾಯೆಯ ವ್ಯಾಪ್ತಿ ಇದೆಯಲ್ಲ ಅದನ್ನು ದಾಟಿ ಆ ಕಡೆ ಹೋಗಬೇಕು, ಮಾಯೆಯ ಪರಿಧಿಯನ್ನು ಮೀರಬೇಕು. ಈ ಮಾಯೆಯ ಪರಿಧಿ ಎಲ್ಲಿಂದ ಎಲ್ಲಿವರೆಗಿದೆಯೋ ಅದೆಲ್ಲ ಹಾವು ಏಣಿ ಆಟ. ಏಣಿ ಸಿಕ್ಕಿದ್ರೆ ಮೇಲೆ ಸ್ವರ್ಗತಿ, ಹೆಚ್ಚು ಕಡಿಮೆ ಆದರೆ ಮತ್ತೆ ದುರ್ಗತಿ ಅಂತ, ಅಲ್ಲಿಂದ ಕೆಳಗೆ ಬೀಳುವಂಥದ್ದು ಅಂತ. ಹಾಗಾಗಿ ಪರಗತಿಯನ್ನು ಆಶ್ರಯಿಸಬೇಕು. ದುರ್ಗತಿಯೂ ಅಲ್ಲ, ಸ್ವರ್ಗತಿಯೂ ಕೂಡ ಅಲ್ಲ ಅಂತ. ವಿಸ್ತಾರಕ್ಕೆ ಸಮಯ ಇಲ್ಲ ಮಕ್ಕಳೇ, ಇನ್ಯಾವುಡರು ಇದನ್ನು ನಾವು ಮುಂದುವರಿಸೋಣ. ಜಟಾಯು ರಾಮನ ದೊಡ್ಡ ಭಕ್ತ ಅಲ್ವಾ? ರಾಮನಿಗಾಗಿ ಎಂಥ ತ್ಯಾಗ ಮಾಡ್ತಾನೆ ಅವನು, ಪ್ರಾಣವನ್ನೇ ತ್ಯಾಗ ಮಾಡ್ತಾನೆ. ಗೃದ್ಧ ರಾಜ್ಯ, ಇಡೀ ಗೃದ್ಧಗಳಿಗೆಲ್ಲ ರಾಜ ಅವನು, ಆ ರಾಜ್ಯವನ್ನು ತ್ಯಾಗ ಮಾಡ್ತಾನೆ, ಅವನ ಕುಟುಂಬ ಪರಿವಾರವನ್ನು ತ್ಯಾಗ ಮಾಡ್ತಾನೆ, ದೇಹ ಪ್ರಾಣ ಸರ್ವಸ್ವ ತ್ಯಾಗ, ಅದು ಸರ್ವಾರ್ಪಣ ಅದು ಅಂತ. ಅವನಿಗೆ ರಾಮ ಕೊಟ್ಟ ಬಹುಮಾನ ಯಾವುದು? ಆಲೋಚನೆ ಮಾಡಿ. ದುರ್ಗತಿ ಅಂತೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅವನಿಗೆ. ಸ್ವರ್ಗತಿ ಆಗ್ಬೋದು, ಪ್ರಗತಿ ಆಗ್ಬೋದು. ಯಾಕೆಂದ್ರೆ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದ್ದಾನೆ, ಧರ್ಮಕ್ಕಾಗಿ ಪ್ರಾಣತ್ಯಾಗ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಸ್ವರ್ಗತಿ ನಿಶ್ಚಿತವೇ ಅವನಿಗೆ. ರಾಮ ಕೊಟ್ಟಿದ್ದೇನು, ರಾಮ ಆಶೀರ್ವಾದ ಮಾಡಿದ್ದೇನು ಅಂದರೆ ಗತಿಸಿದ್ದ ಜಟಾಯುವಿಗೆ ರಾಮನಾಡುವ ಮಾತು, ಯಾ ಗತಿ ಯಜ್ಞಶೀಲಾನ, ಯಜ್ಞಶೀಲರಿಗೆ ಯಾವ ಗತಿ ಪ್ರಾಪ್ತ ಆಗ್ತದೆಯೋ ಅಂಥ ಗತಿ ನಿನಗೆ ಪ್ರಾಪ್ತ ಆಗಲಿ. ಆಹಿತಾಗ್ನೇಶ್ಚ ಯಾ ಗತಿ, ತ್ರೇತಾಗ್ನಿಗಳನ್ನಿಟ್ಟು ನಿತ್ಯ ಅಗ್ನಿಹೋತ್ರ ಮಾಡ್ತಕ್ಕಂಥ ವಿಪ್ರೋತ್ತಮನಿಗೆ ಯಾವ ಗತಿ ಉಂಟಾಗ್ತದೋ ಅಂಥ ಗತಿ ನಿನಗೆ ಉಂಟಾಗಲಿ. ಯಾಚ ಭೂಮಿ ಪ್ರದಾಯಿ, ನಾನು ಭೂದಾನ ಮಾಡುವಂಥವ್ರು, ಅಂಥವ್ರಿಗೆ ಯಾವ ಗತಿ ಪ್ರಾಪ್ತ ಆಗ್ತದೆಯೋ ಅಂಥ ಗತಿ ನಿನಗೆ ಪ್ರಾಪ್ತ ಆಗಲಿ ಅಂತಿಷ್ಟೇ ಹೇಳಿ ನಿಲ್ಲಿಸಲಿಲ್ಲ. ಇನ್ನೊಂದು ಮಾತನ್ನು ಹೇಳ್ತಾನೆ ಜೊತೆಯಲ್ಲಿ, ಅಪರಾವರ್ತಿನಾಂ ಯಾಚ, ಹಿಂದಿರುಗಿ ಬಾರದವರ ಗತಿ, ಮರಳಿ ಬಾರದವರ ಗತಿ, ಮತ್ತೆ ಪತನಕ್ಕೊಳಗಾಗೋದಿಲ್ಲ. ಹಾವು ಏಣಿ ಆಟದಲ್ಲಿ ಹಾವಿನ ಬಾಯಿಗೆ ಸಿಕ್ಕಿದ್ರೆ ಮತ್ತೆ ಕೆಳಗೆ ಬರ್ಬೇಕಲ್ವಾ, ಅಂಥದ್ದಿಲ್ಲ. ಅಂಥ ಗತಿ ನಿನಗೆ ಪ್ರಾಪ್ತ ಆಗಲಿ. ಇವರೆಲ್ಲ ಹೇಗೆ ಅಂದರೆ ಈ ಯಜ್ಞಶೀಲರೋ, ಆಹಿತಾಗ್ನಿಗಳೋ, ಭೂಮಿ ಪ್ರದಾಯಿಗಳೋ, ಅವರು ಮೇಲೆ ಹೋಗ್ತಾರೆ, ಆದರೆ ಮತ್ತೆ ಕೆಳಗೆ ಬರೋ ಸಾಧ್ಯತೆ ಇದೆ. ಅಲ್ಲಿ ಎಷ್ಟೋ ಕಾಲ ವಾಸ ಮಾಡಿ ಮತ್ತೆ ಮರಳಿ ಬರ್ಬೋದು. ಅದಿಲ್ಲ ಅಂತ. ನೀನು ಮುಂದುವರಿ, ಅಲ್ಲಿಂದ ಮುಂದಕ್ಕೆ ಹೋಗು, ನೀನು ಮುಕ್ತಿಗೆ ಹೋಗು ನೀನು. ಹಾಗಾಗಿ ಜಟಾಯುವಿಗೆ ಏನಾಯಿತು ಅಂತ ವರ್ಣನೆ ಮಾಡಬೇಕಾದ್ರೆ, ಜಗಾಮ ಪುಣ್ಯಾಂ ಗತಿ ಆತ್ಮನ ಶುಭಾಂ, ಆತ್ಮಗತಿಯನ್ನು ಹೊಂದಿದ ಜಟಾಯು, ಪರಮಾತ್ಮಗತಿಯನ್ನು ಹೊಂದಿದ. ಸಾಮಾನ್ಯವಾಗಿ ಮನುಷ್ಯರಿಗೆ ಮಾತ್ರ ಇರ್ತಕ್ಕಂಥದ್ದು, ಬೇರೆ ಪ್ರಾಣಿಗಳಿಗೆಲ್ಲ ಇಲ್ಲ. ಅವರು ಮನುಷ್ಯರಾಗಬೇಕು, ಅವರು ಮುಕ್ತಿ ಸಿಗಬೇಕು ಅಂದರೆ ಮನುಷ್ಯರಾದರೆ ಮಾತ್ರ, ಇಲ್ಲಿದ್ರೆ ಮುಕ್ತಿ ಇಲ್ಲ. ದೇವತೆಗಳಿಗೆ ಮುಕ್ತಿ ಇಲ್ಲ. ಅವರು ಭಾರತದ ಬಗ್ಗೆ ಅವರು ತುಂಬ ಸ್ತೋತ್ರ ಮಾಡ್ತಾರಂತೆ, ಭಾರತವನ್ನು ಪ್ರಶಂಸೆ ಮಾಡ್ತಾರಂತೆ. ಯಾಕೆಂದರೆ ಇಲ್ಲಿ ಬಂದು ಹುಟ್ಟಬೇಕು ಮನುಷ್ಯನಾಗಿ ಅಂತ, ಹಾಗಿದ್ರೆ ಮಾತ್ರ ಮುಕ್ತಿ. ದೇವತ್ವಕ್ಕಿಂತ ಶ್ರೇಷ್ಠ ಅದು ಈ ಭಾರತದಲ್ಲಿ ಮನುಷ್ಯನಾಗಿ ಹುಟ್ಟತಕ್ಕಂಥದ್ದು ಅಂತ. ಹಾಗಾಗಿ ಪಕ್ಷಿಗಳ ಮಾತಿರಲಿ, ದೇವತೆಗಳಿಗೆ ಕೂಡ ಮುಕ್ತಿ ಇಲ್ಲ, ಮನುಷ್ಯರಾಗಿ ಬರಬೇಕು ಅವರು. ಹಾಗಿರುವಾಗ ಪಕ್ಷಿಗೆ ಮುಕ್ತಿ ಆಯಿತು ಅಂತ. ರಾಮ ಯಾರು ಅಂತ ಗೊತ್ತಾಗೋದು ಅಂಥ ಜಾಗದಲ್ಲಿ. ರಾಮನ ಮಹತಿ ಏನು ಅಂತ. ಅವನು ಸಾದಾ ಮನುಷ್ಯನಂತ ವರ್ತಿಸಿದ್ರು ಕೂಡ ಅವನು ಮನುಷ್ಯ ಹೌದು, ಆದರೆ ಮನುಷ್ಯ ಮಾತ್ರನಲ್ಲ ಅಂತ. ಈ ಲೋಕಾಂತರಗಳನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಅವನಿಗಿದೆ. ಅಲ್ಲಿ ಹೋಗುವಂತ ಕಳಿಸ್ಕೊಡ್ತಕ್ಕಂಥ ಶಕ್ತಿ ಅವನಿಗಿದೆ ಅಂತ ಗೊತ್ತಾಗೋದಲ್ಲಿ ಎಲ್ಲಿ ಕಳಿಸ್ಕೊಟ್ಟ ಅಂದರೆ ಸ್ವರ್ಗತಿಗಲ್ಲ, ಪರಗತಿಗೆ ಅಂತ. ಯಾಕೆ ಇದನ್ನು ಹೇಳಿದ್ವು ಅಂದರೆ, ದೇವರು ಯಾವುದನ್ನು ಚೂಸ್ ಮಾಡಿಕೊಡ್ತಾನೆ? ತನ್ನ ಅತ್ಯಂತ ಪ್ರಿಯವಾದ ಜೀವಕ್ಕೆ, ತನಗೆ ಸರ್ವಾರ್ಪಣೆ ಮಾಡಿದ ಜೀವಕ್ಕೆ ರಾಮ ಆರಿಸ್ಕೊಟ್ಟಿದ್ದು ಯಾವುದು? ನಾವು ಅದನ್ನು ಆರಿಸ್ಕೋಬೇಕಲ್ವಾ? ಹಾಗಾಗಿ ಉದಾಹರಣೆಯನ್ನು ಕೊಟ್ಟಿದ್ದು ಅಂತ. ಇನ್ನೊಂದು ದೃಷ್ಟಾಂತ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮಕ್ಕಳೇ, ಮಹಾಭಾರತದಿಂದ. ಈ ದೃಷ್ಟಾಂತ, ಮುದ್ಗಲ ಅಂತ ಒಬ್ಬ ಮುನಿ, ಬೇಗ ಹೇಳೋಕೆ ಪ್ರಯತ್ನ ಪಡ್ತೀವಿ. ಮುದ್ಗಲ ಅಂತ ಒಬ್ಬ ಮುನಿ, ಧರ್ಮಾತ್ಮ, ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಕ್ಕಂಥವನು, ಕುರುಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದ. ಸತ್ಯವಾಕ್, ಸುಳ್ಳು ಹೇಳೋನಲ್ಲ, ಅನಸೂಯಕಃ, ಮಾತ್ಸರ್ಯ ಇಲ್ಲ.
ಇವನು ಜೀವನ ಹೇಗೆ ಮಾಡ್ತಾ ಇದ್ದ ಅಂತಂದರೆ ಕಾಪೋತಿ ವೃತ್ತಿ ಅಂತ ಹೇಳ್ತಾರೆ. ಕಾಪೋತಿ ಅಂದರೆ ಕಪೋತ ಅಂದರೆ ಗೊತ್ತಾ ನಿಮಗೆ? ಪಾರಿವಾಳ. ಕಪೋತ ಅಂದರೆ ಪಾರಿವಾಳ. ಪಾರಿವಾಳದ ವೃತ್ತಿ ಅಥವಾ ಉಂಚ ವೃತ್ತಿ ಅಂತ ಕೂಡ ಕರೀತಾರೆ ಅದನ್ನು. ಪಾರಿವಾಳ ಹೇಗೆ ಜೀವನ ಮಾಡುತ್ತೆ ಅಂದರೆ ಗದ್ದೆಗೆ ಹೋಗಿ ಕಾಳುಗಳನ್ನು ಹೆಕ್ಕಿ ಜೀವನ ಮಾಡುತ್ತಲ್ವ, ಅದು ಒಂದೊಂದೇ ಕಾಳುಗಳನ್ನು ಹೆಕ್ಕಿ ಜೀವನ ಮಾಡುತ್ತಲ್ವ, ಅಥವಾ ಎಲ್ಲ ನೀವು ಬೀರಿದ್ರೆ ಕಾಳುಗಳನ್ನು ಕೊಕ್ಕಿನಿಂದ ಹೆಕ್ಕಿ ಜೀವನ ಮಾಡುತ್ತಲ್ವಾ, ಅದೇನು ಗದ್ದೆಯಲ್ಲಿ ಬೆಳೆಯುತ್ತಾ, ಕೃಷಿ ಮಾಡುತ್ತಾ ಪಾರಿವಾಳ? ಇಲ್ಲ ಅಲ್ವಾ? ಇವನು ಕೂಡ ಹಾಗೆ ಅಂತ. ಯಾರಾದರೂ ರೈತರು ಕೃಷಿ ಮಾಡಿದರೆ ಅದನ್ನು ಕದಿಯೋ ಪ್ರಶ್ನೆ ಇಲ್ಲ. ಅವರು ಬೆಳೆಯನ್ನು ಕಟಾವು ಮಾಡಿ ತಗೊಂಡು ಹೋಗಬೇಕು, ಪೇಟೆಗೆ ತೊಗೊಂಡೋಗಿ ಮಾರಾಟ ಮಾಡಿ ಅವರು ಇನ್ನೇನೋ ಮುಂದಿನ ಪ್ರಕ್ರಿಯೆ ಮಾಡ್ತಾರೆ. ಅವರು ಮನೆಗೆ ತೊಗೊಂಡೋಗ್ತಾರೋ ಪೇಟೆ ತೊಗೊಂಡೋಗ್ತಾರೋ ಏನೋ ಮಾಡ್ತಾರೆ. ಅವರು ಗದ್ದೆಯಿಂದ ಅವರು ತಮ್ಮ ಬೆಳೆಯನ್ನು ಕೊಯ್ಕೊಂಡು ಹೋದ್ಮೇಲೆ ಗದ್ದೆಲಿ ಏನು ಬಿದ್ದಿರುತ್ತೆ ಕಾಳುಗಳು, ಆ ಕಾಳುಗಳನ್ನು ಆಯ್ದು ಅದರಲ್ಲಿ ಜೀವನ. ಅದನ್ನು ಉಂಚ ವೃತ್ತಿ ಎಂದು ಕರೀತಾರೆ. ಯಾರಿಗೂ ಭಾರ ಅಲ್ಲ, ಆ ರೈತನಿಗೂ ಕೂಡ ಭಾರ ಅಲ್ಲ. ರೈತನಿಂದ ಅವನು ಭಿಕ್ಷೆ ಕೇಳೋದಿಲ್ಲ. ಅವನು ಬೆಳೆ ತಗೊಂಡು ಹೋದ ನಂತರ ಅವನಿಗೆ ನಿರೀಕ್ಷೆ ಇಲ್ಲ ಇನ್ನಲ್ಲಿ. ಪಾರಿವಾಳದ ಹಾಗೆ ಅಲ್ಲಿ ಬಿದ್ದ ಕಾಳುಗಳನ್ನು ಹುಡುಕಿ ಹೆಕ್ಕಿ ಹುಡುಕಿ ಅದನ್ನು ತಂದು ಜೀವನವಂತೆ ಅವನದ್ದು. ಅದು ಅವನು 15 ದಿನಕ್ಕೆ ಒಂದು ದ್ರೋಣ ಪ್ರಮಾಣ ಆಗ್ತಿತ್ತಂತೆ. ಒಂದು ದ್ರೋಣ ಅಂದರೆ ಒಂದು ಆಡಕ, ಸುಮಾರು 3 kg ಅಂತ ಅಂದ್ಕೊಳ್ಳಿ ನೀವು. 15 ದಿನಕ್ಕೆ ಅಷ್ಟು ಆಗ್ತಿತ್ತಂತೆ. ಗುಂಜಿ, ಮಾಸ, ಕರ್ಷ, ನಿಷ್ಕ, ಫಲ ಹೀಗೆಲ್ಲ ಇದೆ. ಇದರಲ್ಲಿ ಈ ದ್ರೋಣ ಅಂದರೆ ಆಡಕ ಅಂತ ಲೆಕ್ಕ. ಈ ವ್ರೀಹಿ ಅಂದರೆ ಭತ್ತ, ವ್ರೀಹಿ ಅಂದರೆ ಈ ವ್ರೀಹಿಯನ್ನು ಭತ್ತವನ್ನು ಒಂದು ದ್ರೋಣ ಪ್ರಮಾಣ, ಒಂದು ಪಕ್ಷಿ ಇಡೀ ಗದ್ದೆಯನ್ನು ಹುಡುಕಿ ಆರಿಸಿ ಎಲ್ಲ ಮಾಡಿ ಒಂದು ದ್ರೋಣ ಪ್ರಮಾಣ, ಒಂದು 3 kg ಅಂತ ಅನ್ಕೊಳ್ಳಿ ನೀವು. ಅಷ್ಟು ಪ್ರಮಾಣದ್ದು ಅವನಿಗೆ ಆಗ್ತಿತ್ತು ಒಂದು ಪಕ್ಷದಲ್ಲಿ. ಅದರಲ್ಲಿ ಹೋಮಕ್ಕಾಗಬೇಕು, ಅತಿಥಿಗಳ ಸತ್ಕಾರ ಆಗಬೇಕು, ಉಳಿದಿತ್ತು ಇವನಿಗೆ ಅಂತ. ಅವನು ಇಷ್ಟೇ ಕೃತ ಎಂಬ ಸತ್ರವನ್ನು ಮಾಡ್ತಾ ಇದ್ದ. ಸತ್ರ ಅಂದರೆ ಬಹುದಿನಗಳಲ್ಲಿ ಮಾಡ್ತಕ್ಕಂಥ ಯಜ್ಞ. ಅದು 1 ದಿವಸ 2 ದಿವಸದಲ್ಲ, ಬಹುದಿನಗಳಲ್ಲಿ ಸಾಧ್ಯವಾಗ್ತಕ್ಕಂಥ ಯಜ್ಞ ಅದು. ಅಂಥದ್ದನ್ನು ಮಾಡ್ತಾ ಇದ್ದ ಅವನು. ಇಷ್ಟೀಕೃತ ಅಂತ ಹೆಸರು ಅದಕ್ಕೆ. ಆ ಇಷ್ಟೀಕೃತ ಯಜ್ಞದ ಅಂಗವಾಗಿ ಅಲ್ಲದಿದ್ರೂ ಕೂಡ ಅತಿಥಿ ವ್ರತಿ ಅವನು. ಅಂದರೆ ಯಾರು ಮನೆಗೆ ಬಂದರೂ ಕೂಡ ಅವನು ಬರಿಗೇಲಿ ಕಳಿಸುವಂಥ ಪ್ರಶ್ನೆ ಇಲ್ಲ, ಹೊಟ್ಟೆ ತುಂಬಿಸ್ತೇ ಬಿಡುವಂಥ ಪ್ರಶ್ನೆ ಇಲ್ಲ. ಅತಿಥಿ ವ್ರತಿ ಕೂಡ ಹೌದವನು. ಈ ಇಷ್ಟೀಕೃತ ಅನ್ನುವಂಥ ಯಾಗ ಬೇರೆ, ಸತ್ರ ಬೇರೆ ಮಾಡ್ತಾ ಇದ್ದಾನೆ. ಹಾಗಾಗಿ ಇವನು ಪಕ್ಷಾಹಾರನಾಗ್ತಾನೆ. ಒಂದು ಪಕ್ಷಕ್ಕೆ 1 ಸಾರಿ ಊಟ, ತಿಂಗಳಿಗೆ 2 ಸಾರಿ ಊಟ. ಯಾಕೆಂದರೆ ಅದು ಬರೋದೇ ಅಷ್ಟು, 15 ದಿನಕ್ಕೆ ಒಂದು ಊಟ ಆಗುವಷ್ಟು, 1 ಸಾರಿ ಚೆನ್ನಾಗಿ ಊಟ ಮಾಡುವಷ್ಟು ಬರುವಂಥದ್ದು. ಅದರಲ್ಲಿ ಹೋಮ ಆಗಬೇಕು, ದೇವತೆಗಳಿಗಾಗಬೇಕು, ಅತಿಥಿಗಳಿಗಾಗಬೇಕು. ಹಾಗಾಗಿ ದೇವತಾತಿಥಿ ಶೇಷೇಣ ಕುರುತೆ ದೇಹಯಾಪನಂ. ದೇವತೆಗಳಿಗೂ ಅತಿಥಿಗಳಿಗೂ ಆದ ಮತ್ತೆ ಉಳಿದಿದ್ದು ಅದರ ಮೂಲಕವಾಗಿ ಅವನ ದೇಹಯಾಪನೆ, ಅವನ ಬದುಕು ಸಾಗಬೇಕು ಅಂತ. ಅಂಥ ಪುಣ್ಯಾತ್ಮ ಅವನು ಯಜ್ಞ ಮಾಡ್ತಾ ಇದ್ದರೆ ದೇವತೆಗಳು ಸಾಕ್ಷಾತ್ತಾಗಿ ಬರ್ತಿದ್ರಂತೆ ಅಲ್ಲಿಗೆ ಆವಿರ್ಭಾಗ ಸ್ವೀಕಾರ ಮಾಡೋದಕ್ಕೆ. ಇಂದ್ರ ಸಹಿತವಾಗಿ ದೇವತೆಗಳು ಇಳಿದು ಬರ್ತಿದ್ರಂತೆ. ಅವರು ಪಕ್ಕದ ಮನೆಯವರು ನಮ್ಮ ಮನೆಗೆ ಬಂದ ಹಾಗೆ ಅಥವಾ ನೆಂಟರು ಇಷ್ಟರು ಬಂದ ಹಾಗೆ ಅವರ ಮನೆಗೆ ಬಂದು ಸಾಕ್ಷಾತ್ತಾಗಿ ಬಂದು ಆವಿರ್ಭಾಗವನ್ನು ಸ್ವೀಕಾರ ಮಾಡ್ತಾ ಇದ್ರು ಅಂತ. ಅವರಿಗೆ ಭಾರಿ ಸಂತೋಷವಂತೆ. ಅತಿಥಿ ಸತ್ಕಾರ ಮಾಡೋದು ಅಂದರೆ ಎಲ್ಲಿಲ್ಲದ ಖುಷಿ ಅಂತ. ಬಡಿಸ್ಬೇಕಲ್ಲ ಅಂತಲ್ಲ, ಒಳ್ಳೆ ರುಚಿಯಾದ ಭಕ್ಷ್ಯ ಮಾಡ್ಕೊಂಡು ದಿವಸ ಅತಿ ನೆಂಟರು ಬಂದುಬಿಟ್ರೆ ಯಾಕಪ್ಪ ಬಂದರು ಇವರು ಅಂತ ಮುಖದಲ್ಲಿ ತೋರಿಸಿ ಬಿಡ್ತಾರೆ ಎಷ್ಟೋ ಜನ. ಆದರೆ ಒಳಗೊಳಗೆ ಬಂದಲ್ಲ ಇವನ ಪಾಲಿಗೆ ಅಂತ ಅನ್ಸ್ಬಿಡ. ಹಾಗೆಲ್ಲ ಇಲ್ಲ, ತುಂಬ ಖುಷಿಯಿಂದ ಅವನು ಪ್ರವೃಷ್ಟೇನ ಅಂತರಾತ್ಮನ ಹಾಗೆ ಅವನು ಬಡಿಸ್ತಾ ಇದ್ದಂತೆ. ವ್ರೀಹಿ ದ್ರೋಣ ಅಂದ್ರೇನು? ಒಂದು ದ್ರೋಣ ಆಗುವಷ್ಟು ವ್ರೀಹಿ ಭತ್ತ 15 ದಿವಸದಲ್ಲಿ. ವ್ರೀಹಿ ದ್ರೋಣ ಅಂತ ಹೆಸರಾಗೋಯ್ತು ಅವನಿಗೆ ಅಂತ, ಇದರಿಂದಾಗಿ ಅಂತ. ಆದರೆ ಒಂದು ಸ್ವಾರಸ್ಯ ಏನು ಅಂದರೆ ಅವನು ಅತಿಥಿ ಸತ್ಕಾರ ಮಾಡ್ತಾ ಇದ್ನಲ್ಲ, ಮತ್ತು ಅತಿಥಿಗಳು ಬರ್ತಾ ಇದ್ರು. ಯಾಕೆಂದರೆ ಅಂಥವ್ರ ಮನೆ ಅನ್ನ ಬಯಸ್ತಾರಂತೆ ಅಂತ. ಸಾಧಕರು, ಶ್ರೋತ್ರಿಯರು ಅವನ ಮನೆ ಊಟ ಬೇಕು ಅಂತ ಅಪೇಕ್ಷೆ ಪಡ್ತಾರಂತೆ. ಹಾಗಾಗಿ ಬರ್ತಾ ಇದ್ರಂತೆ ಅನೇಕರು. ಸ್ವಾರಸ್ಯ ಅಂದರೆ ಇದು ಖಾಲಿ ಆಗ್ತಾನೆ ಇರಲಿಲ್ಲ ಅಂತ. ಅನ್ನಂ ವರ್ಧತೆ ಅಂತ. ಅತಿಥಿಗಳು ಬಂದಂತೆ ವರ್ಧತ್ಯತಿಥಿ ದರ್ಶನ ಅಂತ. ಅತಿಥಿಗಳನ್ನು ಕಾಣ್ತಿದ್ದಂತೆ ಅನ್ನ ವೃದ್ಧಿ ಆಗ್ತಾ ಇತ್ತಂತೆ. ಹಾಗಾಗಿ 100 ಜನ ಊಟ ಮಾಡ್ತಾ ಇದ್ರಂತೆ. ಅಷ್ಟೇ ಅನ್ನವನ್ನು 100 ಜನ ಊಟ ಮಾಡ್ತಾ ಇದ್ರು ಅಂತ. ಇದೆಲ್ಲ ಸಾಧ್ಯ, ಇವತ್ತು ಕೂಡ ನಡೀಲಿಕ್ಕೆ ಸಾಧ್ಯ ಇಂಥದ್ದೆಲ್ಲ ಅಂತ. ದೂರ್ವಾಸರ ಕಿವಿಗೆ ಬಿತ್ತಿದ್ದು ಈ ಸುದ್ದಿ. ದೂರ್ವಾಸರು ಊಟಕ್ಕೆ ಬಂದರು ಅಂದರೆ ಒಂದು ಪರೀಕ್ಷೆ ಕಾದಿದೆ ಅಂತಲೇ ಅರ್ಥ ಅಲ್ವಾ? ನಿಮಗೆಲ್ಲ ಗೊತ್ತು ಆ ಕತೆ.
ದ್ರೌಪದಿ ಅಕ್ಷಯ ಪಾತ್ರ ಪರೀಕ್ಷೆ ಮಾಡ್ತಾರಲ್ವಾ ದುರ್ವಾಸರು. ರಾಮನ ಮನೆಗೆ ಊಟಕ್ಕೆ ಬಂದುಬಿಡ್ತಾರೆ ಒಂದು ಸರ್ತಿ. ಅದಂತೂ ರಾಮಾವತಾರವೇ ಮುಕ್ತಾಯ ಆಗಿಬಿಡ್ತು. ದುರ್ವಾಸರು ಊಟಕ್ಕೆ ಬಂದು ರಾಮನ ಮನೆಗೆ ಅಂಥವ್ರವರು. ಆ ಕಥೆಯನ್ನು ಮತ್ತೆ ಇನ್ನೊಂದು ಸರ್ತಿ ವಿಸ್ತಾರ ಮಾಡೋಣ. ಈ ದೂರ್ವಾಸರಿಗೆ ಪರೀಕ್ಷೆ ಮಾಡಬೇಕು ಅಂತಲೇ ಉದ್ದೇಶ. ಹಾಗಾಗಿ ವಿಚಿತ್ರವಾದ ಆಕೃತಿಯಲ್ಲಿ ಬಂದಿದ್ದಾರೆ. ಹುಚ್ಚನಂತೆ ಅಂತ, ಮೈ ಮೇಲೆ ಬಟ್ಟೆ ಇಲ್ಲ, ಇದ್ದರೂ ಕೂಡ ಅದು ಹೇಗೋ ಇದೆ. ಅದು ತಲೆ ಪೂರ್ತಿ ಬೋಳಿಸಲ್ಪಟ್ಟಿದೆ. ಬಾಯಿಯಿಂದ ಏನೇನೋ ಹೊಲುಪ್ತಾ ಇದ್ದಾರೆ, ಆಡೋ ಮಾತು ಆಡಬಾರ್ದು ಮಾತು ಎಲ್ಲ. ಈ ಸ್ಥಿತಿಯಲ್ಲಿ ಮನೆಗೆ ಯಾಕೆಂದರೆ ಹುಚ್ಚ ಅಂತ ಏನಾದ್ರು ಅನಾದರ ಮಾಡ್ತಾನೋ ಏನು ಮಾಡ್ತಾನೋ ನೋಡಬೇಕು ಅನ್ನುವ ಪರೀಕ್ಷಾ ಬುದ್ಧಿನೇ ಅದು ಅಂತ. ಹಾಗೆಲ್ಲ ಆಗಲಿಲ್ಲ. ಮುದ್ಗಲ ತುಂಬ ಪ್ರೀತಿಯಿಂದ ಸ್ವಾಗತ ಮಾಡ್ತಾನೆ, ಆತಿಥ್ಯವನ್ನು ಮಾಡ್ತಾನೆ. ತುಂಬ ಶ್ರದ್ಧೆಯಿಂದ ಆ ಹುಚ್ಚನಿಗೆ ತುಂಬ ಒಳ್ಳೆ ರೀತಿಯಿಂದ ಆತಿಥ್ಯ ಮಾಡ್ತಾನೆ. ಆ ಹುಚ್ಚ ಇರೋಷ್ಟನ್ನು ಊಟ ಮಾಡಿ, ಪಾತ್ರೆಲೇನು ಉಳಿದೇ ಇಲ್ಲ, ಪಾತ್ರೆಲಿರೋದು ಪೂರ್ತಿ ಎಲ್ಲ ಎಲೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ದಾನೆ ಅವನು. ಆ ಎಲೆಯಲ್ಲಿ ಉಳಿದಿತ್ತಲ್ಲ, ಉಳಿದಿದ್ದನ್ನು ಎಂಜಲನ್ನು ಮೈಗೆ ಪೂರ್ತಿ ಹಚ್ಕೊಂಡು, ಆ ಎಂಜಲನ್ನು ಹುಚ್ಚ ಅಂತ ಕಾಣಬೇಕಲ್ವಾ, ಏನು ಉಳಿಸಲೇ ಇಲ್ಲ ಪಾಪ. ಆ ದಿನ ಮುದ್ಗಲನಿಗೆ ಅವನ ಹೆಂಡತಿ ಮಕ್ಕಳಿಗೆ ಉಪವಾಸ ಅಂದ್ರೆ ಏನು, 15 ದಿನಕ್ಕೊಂದು ಊಟ ಇತ್ತಲ್ವ, ಅದು ಆ ಊಟ ಉಪವಾಸ ಆಯಿತು ಅಂತ ಮುಗೀತು. ಮತ್ತೆ 15 ದಿನ ಕಳೀತು. ಭತ್ತವನ್ನು ಸಂಗ್ರಹ ಮಾಡಿದ, ಒಂದು ದ್ರೋಣ ಪ್ರಮಾಣದಷ್ಟು ಭತ್ತವನ್ನು ಸಂಗ್ರಹ ಮಾಡಿದ. ಮತ್ತೆ ಹೋಮ ಹವನಗಳನ್ನು ಇನ್ನು ದರ್ಶ ಪೂರ್ಣಮಾಸ ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ಮಾಡಬೇಕಾದ ಇಷ್ಟಗಳಿರ್ತವೆ ಅಲ್ಲಿ, ಅದೆಲ್ಲ ಮಾಡಿ ದೇವತೆಗಳಿಗೆ ಸಲ್ಲಬೇಕಾದ ಸಲ್ಲಿಸಿದ, ಅತಿಥಿಗಳಿಗೆಲ್ಲ ಸಲ್ಲಬೇಕಾಗತ್ತಂತ ಸಲ್ಲಿಸಿದ. ಇವನಿಗೆ ಅಂತ ಇಟ್ಕೊಂಡಿದ್ನಲ್ಲ, ಕೊನೆಯಲ್ಲಿ ಇತ್ತಲ್ಲ ಅದು. ದೂರ್ವಾಸರು ಬಂದರು, ಮತ್ತೆ ಹುಚ್ಚನ ವೇಷದಲ್ಲಿ ಮತ್ತೆ ಬಂದರು. ಒಂದು ಚೂರು ಬೇಜಾರು ಮಾಡ್ಕೊಳ್ಳದೆ ಮತ್ತೆ ಬಡಿಸಿದನಂತೆ ದೂರ್ವಾಸರಿಗೆ. ಅದೇ ಪುನರಾವರ್ತನೆ. ಪಾತ್ರದಿರೋದು ಪೂರ್ತಿ ಖಾಲಿ ಮಾಡಿ ಬಾಳಲ್ಲಿ ಉಳಿದಿದ್ದನ್ನು ಮೈಗೆ ಹಚ್ಕೊಂಡು ಮತ್ತೆ ಪ್ರಯಾಣ ಅಲ್ಲಿಂದ. ಎರಡನೇ ಬಾರಿ ಕೂಡ ನಿರಾಹಾರ ಅಂತ. ಆದರೆ ಹಸಿವಿನಿಂದಾಗಿ ಮುದ್ಗಲನ ಮನಸ್ಸು ಕೆಡಲಿಲ್ಲ. ಹಸಿವಿಗೆ ಆ ಶಕ್ತಿ ಇಲ್ಲ. ಮುದ್ಗಲನ ಮನಸ್ಸನ್ನು ಕೆಡಿಸುವ ಶಕ್ತಿ ಹಸಿವಿಗೆ ಇಲ್ಲ ಅಂತ. ನ ಕ್ರೋಧೋ ನ ಚ ಮಾತ್ಸರ್ಯಂ ನಾವಮಾನೋ ನ ಸಂಭ್ರಮ, ಇಂಥ ಯಾವ ದುರ್ಭಾವಗಳು ಕೂಡ ಆಗಲಿಲ್ಲ ಮುದ್ಗಲನಿಗೆ ಅಂತ. ಗೌರವಿಸಿ ಕಳಿಸ್ಕೊಟ್ಟ ದುರ್ವಾಸರನ್ನು ಅಂತ. 15 ದಿನ ಕಳೆದು ಮಾತು ಬಂದ. ಇವನು ಊಟಕ್ಕೆ ಗ್ರಹಚಾರ ಅಂತ. ಯಜ್ಞಯಾಗ ನಡೀತಾ ಇದೆ ಸರಿಯಾಗಿ, ಅತಿಥಿ ಸತ್ಕಾರ ಆಗ್ತಾ ಇದೆ, ಕೊನೆಯಲ್ಲಿ ಬರೋದು ಇವನು ಊಟ ಸಮಯಕ್ಕೆ ಬರೋ ಅಂಥದ್ದು. 6 ಬಾರಿ ಮಾಡಿದಂತೆ, ಹೀಗೆ ನಿರಂತರವಾಗಿ 6 ಬಾರಿ 3 ತಿಂಗಳು ಅಂತ ಅರ್ಥ ಅಂತ. ಊಟ ಇಲ್ಲ ಅಂತ, ಅದು ಆ ಹೊತ್ತಿಗೆ ಬರುವಂಥದ್ದು. ಸಹನ ಏನಾದ್ರು ಉಳಿತಿತ್ತ ನಿಮಗೆ? ಆಲೋಚನೆ ಮಾಡಿ ನೀವು ಹೀಗೇನಾದ್ರು ಮಾಡಿದರೆ. ನೀವು ಸಾಮಾನ್ಯವಾಗಿ ಊಟದ ಹೊತ್ತಿಗೆ ಮನುಷ್ಯರು ತುಂಬ ಸುಟಿ ಇರ್ತಾರೆ. ಒಂದು ಸಣ್ಣ ಮಾತಾಡಿದ್ರು ಊಟದ ಹೊತ್ತಿಗೆ ಹೀಗಂದಲ್ಲ ಅಂತ, ಆಮೇಲೆ ಹೇಳಿದ್ರೆ ಪರವಾಗಿಲ್ಲ, ಊಟ ಮಾಡ್ಬೇಕಾದ್ರೆ ಏನೋ ಅಂದ್ಬಿಟ್ಟ, ಬೇಜಾರು ಮಾಡಿಸಿದ್ದ ಅಂತ ಭಾರಿ ಅದನ್ನು ಸೀರಿಯಸ್ ಆಗಿ ತಗೊಳ್ತಾರಲ್ವಾ. ಇದು ಈ ರೀತಿ ಉಪದ್ರವ ಮಾಡಿದ್ರು ಕೂಡ ಹೆಂಡತಿ ಮಕ್ಳಿಗೂ ಇಲ್ಲ, ಇವನಿಗೂ ಇಲ್ಲ ಊಟ ಅಂತ. ಇಷ್ಟು ಬಾರಿ ಮಾಡಿದ್ರು ಕೂಡ ನಜಾಸ್ಯ ಮನಸ್ಸ ಕಶ್ಚಿದ್ ವಿಕಾರೋ ದೃಶ್ಯತೆ ಮುನಿ, ಆ ಮುನಿಯ ಮನಸ್ಸಿನಲ್ಲಿ ಒಂದಿಷ್ಟು ಕೂಡ ವಿಕಾರ ಇಲ್ಲ. ಶುದ್ಧ ಸತ್ವಸ ಶುದ್ಧಂ ಸದೃಶೇ ನಿರ್ಮಲಂ ಮನಃ, ಆ ಶುದ್ಧ ಸತ್ವ ಮುನಿಯ ಮನಸ್ಸು ಮಾನಸ ಸರೋವರದಂತೆ ಇತ್ತು ಅಂತ. ಆಗ ದೂರ್ವಾಸರಿಗೆ ಸಂಪ್ರೀತಿ ಆಯಿತು. ಊಟದಿಂದ ಅಲ್ಲ, ಆ ಮುನಿಯ ಮನೋಭಾವದಿಂದ, ಆ ಮುನಿಯ ಆ ನಿರ್ವಿಕಾರ ಮನಸ್ಸಿನಿಂದ ಅಂತ. ಹಾಗಾಗಿ ದೂರ್ವಾಸರು ನಿಜ ರೂಪದಿಂದ ಮುದ್ಗಲನಿಗೆ ಹೇಳ್ತಾರೆ, ನಿನ್ನಂಥವ್ರು ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ, ಇಂಥ ದಾತ ಅನ್ನದಾತ ಯಾರೂ ಇಲ್ಲ. ಹಸಿವಿಗೆ ಸ್ವಭಾವ ಏನಂದರೆ ಧರ್ಮ ಪ್ರಜ್ಞೆಯನ್ನೇ ಕಳೆದು ಬಿಡುತ್ತೆ ಹಸಿವು, ಬುದ್ಧಿನ ಹೋಗ್ಬಿಡುತ್ತೆ ಅಂತ, ಧೀರತ್ವವನ್ನು ಕೂಡ ಕಳೆದು ಬಿಡುತ್ತೆ ಅಂತ. ಈ ನಾಲಿಗೆಗೆ ತುಂಬ ಶಕ್ತಿ ಇದೆ, ಅದು ಸೆಳೆಯುತ್ತೆ ಅದು ಅಂತ, ಎಲ್ಲಿಂದ ಎಲ್ಲಿಗೂ ಅಂತ. ಆಹಾರದಿಂದಲೇ ಪ್ರಾಣ, ಆಹಾರದಿಂದಲೇ ಮನಸ್ಸು, ಆಹಾರದಿಂದಲೇ ಎಲ್ಲೋದು ಕೂಡ. ಹಾಗಿರುವಾಗ ನೀನು ಇಷ್ಟು ನಿರ್ವಿಕಾರನಾಗಿರ್ತೀಯ ಅಂದರೆ ನೀನು ಮನುಷ್ಯ ಮಾತ್ರನಲ್ಲ, ನೀನು ಅದಕ್ಕಿಂತ ಹೆಚ್ಚು, ನೀನು ದೇವಲೋಕಕ್ಕೆ ಅರ್ಹ ನೀನು ಅಂತ. ಹೀಗೆಲ್ಲ ಹೇಳಿ ಕೊನೆಗೇನು ಹೇಳಿದಂತಂದರೆ, ನೀನು ನಿನ್ನ ಕರ್ಮದಿಂದ, ನಿನ್ನ ವ್ರತದಿಂದ ಸ್ವರ್ಗತಿಯನ್ನು ಪಡೆದೆ, ನೀನು ದೇವಲೋಕವನ್ನು ಗೆದ್ದ ನೀನು. ದೇವಲೋಕದಲ್ಲಿ ನಿನಗೆ ಕೇಳ್ತಾ ಇಲ್ಲ ಮುದ್ಗರ, ನನಗೆ ಕೇಳ್ತಾ ಇದೆ. ಸ್ವರ್ಗದಲ್ಲಿ ಘೋಷಣೆ ಆಗ್ತಾ ಇದೆ ಈ ಸಮಯದಲ್ಲಿ. ನಿನ್ನ ದಾನದ ಬಗ್ಗೆ ಸ್ವರ್ಗದಲ್ಲಿ ಡಂಗುರ ಸಾರ್ತಾ ಇದ್ದಾರೆ ಅಂತ. ಏನಂತ ಅಂದರೆ, ಒಬ್ಬ ಶರೀರ ಸಹಿತನಾಗಿ ಸ್ವರ್ಗಕ್ಕೆ ಬರ್ತಾ ಇದ್ದಾನೆ. ಸತ್ತ ಮೇಲೆ ಸ್ವರ್ಗ ಅಲ್ವಾ, ಬದುಕಿರ್ತಾ ಸ್ವರ್ಗವನ್ನು ಕಂಡವರು ಯಾರಿದ್ದಾರೆ? ಪಾಪ ರಾಜ ಒಂದು ಪ್ರಯತ್ನವನ್ನು ಮಾಡ್ತಾನೆ, ತ್ರಿಶಂಕು ಅಂತ. ಅರೆ ಒಪ್ಪಲಿಲ್ಲ ಅಂತ.
ವಸಿಷ್ಠರು ಅಂತ. ಸಶರೀರವಾಗಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಸತ್ತ ಮೇಲೆ ಸ್ವರ್ಗ ಅಂತ. ಆದರೆ ಇವನದ್ದು ಯಾವ ಪ್ರಮಾಣದಲ್ಲಿ ಇತ್ತು ಅಂದರೆ, ಇವನ ವ್ರತನಿಷ್ಠೆ, ಇವನ ಧರ್ಮನಿಷ್ಠೆ ಸ್ವರ್ಗದಲ್ಲಿ ಡಂಗುರ ಸಾರಿದ್ರಂತೆ. ಸಶರೀರನಾಗಿ ಒಬ್ಬ ಮನುಷ್ಯ ಸ್ವರ್ಗಕ್ಕೆ ಬರ್ತಾ ಇದ್ದಾನೆ, ಮುದ್ಗಲ ಅಂತ. ಅದನ್ನು ದುರ್ವಾಸರು ಮುದ್ಗಲ್ನಿಗೆ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ವಿಮಾನ ಬಂದ್ಬಿಡ್ತು ಸ್ವರ್ಗಲೋಕದಿಂದ. ಹಂಸ ಸಾರಸಯುಕ್ತವಾಗಿರ್ತಕ್ಕಂಥ ವಿಮಾನ. ಆ ವಿಮಾನವನ್ನು ಹಂಸ ಪಕ್ಷಿಗಳು ಮತ್ತು ಸಾರಸ ಪಕ್ಷಿಗಳು ಹೊತ್ತು ತರ್ತಾ ಇದ್ದಾವೆ. ಕಿಂಕಿಣಿ ಜಾಲ ಮಾರಿನ ಕಿಂಕಿಣಿ ಪುಟ್ಟ ಪುಟ್ಟ ಗಂಟೆಗಳು ಆ ವಿಮಾನಕ್ಕೆ ಕಟ್ಟಿದ್ರಿಂದ ಆ ಕಿಂಕಿಣಿ ನಾದ ಬರ್ತಾ ಇದೆ ಅಂತೆ ವಿಮಾನದಲ್ಲಿ. ಅದು ಬರ್ತಾ ಇರುವಂತೆ ದಿವ್ಯವಾದ ಪರಿಮಳ ಬಂತಂತೆ. ಒಂದು ಆ ವಿಮಾನದಿಂದ ದಿವ್ಯ ಗಂಧ, ದಿವ್ಯ ಪರಿಮಳ ಹೊರಸೂಸಿತು. ದೇವದೂತ ಹಿಡಿದ ಆ ವಿಮಾನದಿಂದ ಮುನಿಗೆ ಕೈ ಮುಗಿದು ಹೇಳಿದ, ನೀನಿನ್ನು ಸ್ವರ್ಗಕ್ಕರ್ಹ, ಹೀಗೆ ಬರ್ಬೋದು, ಸಾಯ್ಬೇಕಾಗಿಲ್ಲ ಅಂತ, ಹೀಗೆ ಬರ್ಬೋದು ಅಂತ. ಎಷ್ಟು ಚೆನ್ನಾಗಿರುತ್ತಲ್ವ? ಹೀಗೆ ಸ್ವರ್ಗಕ್ಕೆ ಹೋಗ್ಬೋದು ನೋಡಿ, ಸ್ವರ್ಗವನ್ನು ಕಾಣ್ಬೋದು ಅಂತ. ಆದರೆ ಮುದ್ಗಲ ತೀರ ಸುಲಭದ ಆಸಾಮಿಯೇ ಅಲ್ಲ ಅಂತ. ಬಂತು ವಿಮಾನ ಅಂದ್ರೆ ಹತ್ತು ಅಂತ ಹೇಳ್ತಾರೆ, ಜನ ಅಲ್ಲ ಅವನು ಅಂತ. ಆ ಮುದ್ಗಲ ದೇವದೂತನನ್ನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ. ಸರಿ, ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ನೀನು ವಿಮಾನ ತಂದೆ ಎಲ್ಲ ಸರಿ, ಸ್ವರ್ಗದಲ್ಲಿ ಏನುಂಟು? ಕೇ ಗುಣಾಹ, ಸ್ವರ್ಗದ ಗುಣಗಳನ್ನು ಹೇಳು, ಅಲ್ಲಿ ವಿಶೇಷ ಏನು? ಮತ್ತು ಅಷ್ಟಕ್ಕೆ ನಿಲ್ಲಿಸ್ಬೇಡ, ದೋಷ ಏನು ಅಂತಲೂ ಕೂಡ ಹೇಳು. ಸ್ವರ್ಗದಲ್ಲಿ ಎರಡನ್ನೂ ಕೇಳಬೇಕು ಅಂತ ಮನಸ್ಸು, ಆಮೇಲೆ ತೀರ್ಮಾನ ಮಾಡ್ತಾನೆ. ದೇವದೂತ ಸ್ವರ್ಗದ ಬಗ್ಗೆ ವಿವರಗಳನ್ನು ಕೊಡ್ತಾನೆ. ಉಪರಿಷ್ಟಾದ ಎಂ ಲೋಕ, ತುಂಬ ಎತ್ತರದಲ್ಲಿರ್ತಕ್ಕಂಥದ್ದು ಸ್ವರ್ಗಲೋಕ, ಊರ್ಧ್ವಲೋಕ. ಅದು ಸತ್ಪಥಃ, ಊರ್ಧ್ವಗತಿಯಿಂದ ಹೊಂದಬೇಕು ಆ ಸ್ವರ್ಗವನ್ನು. ಆ ದಾರಿ ಕೂಡ ತುಂಬ ಶುಭ. ಈ ಯಮ ಮಾರ್ಗದಂತೆ ಅಲ್ಲ, ದಕ್ಷಿಣ ಮಾರ್ಗ ಇದೆಯಲ್ಲ ಭಯಂಕರವಾಗಿ, ಆ ರೀತಿ ಅಲ್ಲದು. ದಾರಿಯು ಕೂಡ ತುಂಬ ಸುಖಪ್ರದವಾಗಿರ್ತಕ್ಕಂಥದ್ದು. ಮತ್ತು ಅಲ್ಲಿ ಹೋದವನು ಅವನು ವಿಮಾನದಲ್ಲಿ ಸಂಚಾರ ಮಾಡ್ತಾನೆ ಎಲ್ಲೆಡೆಗೂ ಅಂತ. ಸಾಮಾನ್ಯರಿಗೆ ಸಿಗುವಂಥದ್ದಲ್ಲ. ತಪಸ್ ಮಾಡಬೇಕು, ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಬೇಕು, ಸುಳ್ಳು ಆಡಬಾರ್ದು, ನಾಸ್ತಿಕನಾಗಬಾರ್ದು, ಧರ್ಮಾತ್ಮನಾಗಬೇಕು, ಇಂದ್ರಿಯ ಸಂಯಮ ಮಾಡಬೇಕು, ಶಾಂತನಾಗಬೇಕು, ದಾಂತನಾಗಬೇಕು, ಮತ್ಸರ ಇರಬಾರ್ದು, ದಾನ ಧರ್ಮಗಳನ್ನು ಮಾಡಬೇಕು, ಶೂರನಾಗಬೇಕು. ಇಂಥದ್ದೇನೇನೋ ಅಂತ ಅಂಥವ್ರಿಗಿರ್ತಕ್ಕಂಥದ್ದು, ಸಾಮಾನ್ಯರಿಗಿರ್ತಕ್ಕಂಥದ್ದಲ್ಲ ಅಂತ. ಮತ್ತು ಸ್ವರ್ಗ ಅಂದರೆ ಅದು ಒಂದೇ ಲೋಕ ಅಲ್ಲ, ಲೋಕಗಳ ಸಮೂಹ ಅದು ಅಂತ. ಅನೇಕ ಲೋಕಗಳು ಸೇರಿ ಸ್ವರ್ಗಲೋಕ ಅಂತ. ಅಲ್ಲಿ ಸಾಧ್ಯರ ಲೋಕ ಇದೆ, ವಿಶ್ವದೇವತೆಗಳ ಲೋಕ ಇದೆ, ಮಹರ್ಷಿಗಳ ಲೋಕ ಇದೆ, ಬೇರೆ ಬೇರೆ ಧಾಮಗಳಿದ್ದಾವೆ. ಈ ಗಂಧರ್ವಾಪ್ಸರಿರು, ಗಂಧರ್ವ ಲೋಕ ಬೇರೆ ಇದೆ, ಇದೆಲ್ಲ ಇದೆ ಅಂತ. ಒಂದೊಂದು ಸ್ವಯಂ ಪ್ರಭಾ. ಅಲ್ಲಿ ಸೂರ್ಯ ಬಂದು ಬೆಳಕು ಮಾಡಬೇಕು ಅಂತಿಲ್ಲ, ಸಹಜ ಪ್ರಭೆ ಉಳ್ಳದ್ದು, ಕಾಮ ಸಂಪನ್ನ ಅಂತ ಬೇಕಾದ್ದೆಲ್ಲ ಇದೆ ಅಲ್ಲಿ, ಅಪೇಕ್ಷೆಗಳು ಪೂರ್ತಿಯಾಗುವಂಥದ್ದು ಅದು ಅಂತ. ತೇಜೋಮಯ ಅದೆಲ್ಲವೂ ಕೂಡ ಅಂತ. ಅಲ್ಲಿ ಮೇರು ಪರ್ವತ ಇದೆ, ವಿಸ್ತಾರವಾಗಿರ್ತಕ್ಕಂಥದ್ದು. ನಂದನವನ ಇದೆ. ನಂದನವನ ಅಂದ್ರೇನು? ಸರ್ವಕಾಮ ಫಲೈರ ವೃಕ್ಷ, ಕೇಳಿದ್ದನ್ನು ಕೊಡ್ತಕ್ಕಂಥ ಹಣ್ಣು ಅಂದ್ರೆ ಏನು? ನಿಮ್ಮ ಅಪೇಕ್ಷೆಗಳೇ ಹಣ್ಣುಗಳು ಅಂತ ನಂದನವನ ಇದೆ. ವಿಹಾರ ಸ್ಥಾನಗಳು ಅದ್ಭುತವಾಗಿರ್ತಕ್ಕಂಥದ್ದು. ಅಲ್ಲಿ ಇಲ್ಲಗಳು ತುಂಬ ಇದೆ. ಎಲ್ಲ ಇದೆ ಅಂತಲ್ಲ, ಸ್ವರ್ಗಲೋಕದ ಇಲ್ಲಗಳು ಇದೆ. ಏನಿಲ್ಲ ಅಂದರೆ ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಆಯಾಸ ಇಲ್ಲ, ಶೀತ ಉಷ್ಣ ಯಾವುದು ತೊಂದರೆ ಆಗುವಂತೆ ಇಲ್ಲ ಅಂತ. ಹೇಸಿಗೆ ಆಗುವಂಥದ್ದು ಯಾವುದು ಇಲ್ವಂತೆ ಅಲ್ಲಿ. ಅಶುಭ ಇಲ್ಲ, ರೋಗ ಇಲ್ಲ, ಎಲ್ಲ ಗಂಧ ಸುಖ, ಶಬ್ದ ಸುಖ, ತಿನ್ನುವಂಥದ್ದು ಅದು ಕೂಡ ತುಂಬ ಸುಖ, ಎಲ್ಲ ಸುಖ ಅಂತ. ದುಃಖ ಇಲ್ಲ, ಮುಪ್ಪಿಲ್ಲ, ವಿಲಾಪ ಇಲ್ಲ ಅಂತ ಲೋಕ ಅಂತ. ನಮ್ಮ ಶರೀರ ಪಾರ್ಥಿವ. ಇಲ್ಲಿ ಭೂಮಿ, ಈ ಪಂಚಭೂತಗಳ ಪೈಕಿ ಇಲ್ಲಿ ಭೂಮಿ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಥರ ಗಟ್ಟಿ ಇರುವಂಥ ಭಾಗ ಇದೆ ಅದೆಲ್ಲ ಅದು ಭೂಮಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ನೀರೇನಿದೆ ತೇವಾಂಶ, ಅದೆಲ್ಲ ಜಲ. ಈ ಗಟ್ಟಿ ಭಾಗ ಎಲ್ಲ ಭೂಮಿ. ಇಲ್ಲಿ ಬಿಸಿ ಇದೆಯಲ್ಲ ಅದು ಅಗ್ನಿ. ಇದು ಗಾಳಿ ಓಡಾಡ್ತಾ ಇರುತ್ತೆ ಒಳಗು ಹೊರಗು, ಅದಿದ್ದರೆ ಬದುಕು ನಮ್ಮದು. ಜಾಗ ಇದೆ, ಆಕಾಶ ಅದು. ಯಾಕೆಂದರೆ ಗಾಳಿ ಕೂಡ ಒಳಗೆ ಹೋಗಿ ಹೊರಗೆ ಬಂದು ಮಾಡೋಕ್ಕಾಗಲ್ಲ. ಆಹಾರ ಒಳಗೆ ಹೋಗ್ಬೇಕು ಒಂದು ಜಾಗ ಬೇಕು ನೋಡಿ, ಆಕಾಶ. ಆದರೆ ಭೂಮಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಇದರಲ್ಲಿ. ಹಾಗಾಗಿ ತೂಕ ಇದೆ. ತೂಕ ಇರೋದ್ರಿಂದ ಅದು ಮೇಲಕ್ಕೆ ಹೋಗೋದಿಲ್ಲ, ಭೂಮಿ ಗಂಟ್ಕೊಂಡಿದೆ, ಇದು ಹಾರೋಕ್ಕಾಗೋದಿಲ್ಲ ನಮಗೆ ಅಂತ. ಆದರೆ ಅದು ತೇಜಸ್ಸ ಶರೀರ, ತೇಜಸ್ಸೇ ಮುಖ್ಯವಾಗಿರ್ತಕ್ಕಂಥ ಬೆಳಕಿನ ಶರೀರ ಅಲ್ಲೆಲ್ಲ ಇರ್ತಕ್ಕಂಥದ್ದು. ಅದು ನಮ್ಮ ಕರ್ಮದಿಂದ ಬರುವ ಶರೀರ. ತಂದೆ ತಾಯಿಗಳಿಲ್ಲ ಅಲ್ಲಿ, ತಂದೆ ತಾಯಿಗಳಿಂದ ಬರ್ತಕ್ಕಂಥ ಶರೀರ ಹಾಗೆ ಹುಟ್ಟುವಂಥದ್ದೆಲ್ಲ ಇಲ್ಲ ಅಲ್ಲಿ. ಹೀಗೆಲ್ಲ ಇದೆ. ಕೊಳೆ ಮುಟ್ಟದ ಲೋಕ ಅದು. ಅಲ್ಲಿ ಬೆವರಿಲ್ಲ, ದುರ್ಗಂಧ ಇಲ್ಲ, ಮಲಮೂತ್ರಗಳಿಲ್ಲವಂತೆ ಅಲ್ಲಿ. ವಸ್ತ್ರಕ್ಕೆ ಮೈಗೂ ಧೂಳು ಮುಟ್ಟೋದು ಅನ್ನೋದೇ ಇಲ್ಲ ಅಲ್ಲಿ. ಹಾಕಿದ ಮಾಲೆ ಬಾಡೋದಿಲ್ಲ. ಅದ್ಭುತ ಅಂತ ಅಲ್ಲಿ.
ಆದರೆ ಅಲ್ಲೂ ಮೇಲಿನ ಲೋಕಗಳು ಅಂತ ಇದ್ದಾವೆ, ಬ್ರಹ್ಮಲೋಕದವರೆಗೆ. ಅಲ್ಲೂ ಕೂಡ ತರತಮ ಭಾವ ಇದೆ. ಇಲ್ಲಿ ಶ್ರೀಮಂತರು ಬಡವರು ಅಂತ ಇರ್ತಾರಲ್ವಾ, ಅಲ್ಲೂ ಉಂಟದು ಆ ಲೋಕಗಳಲ್ಲಿ ಅಂತ. ಅದನ್ನು ಹೇಳಿ ಸ್ವರ್ಗದ ದೋಷಗಳನ್ನು ಪಟ್ಟಿ ಮಾಡ್ತಾನೆ. ಮುಖ್ಯವಾಗಿ ನಾವು ಕೂಡಿಟ್ಟ ಪುಣ್ಯ ಕರಗುವ ಲೋಕ ಅದು. ಹೊಸ ಪುಣ್ಯ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಅಲ್ಲಿ. ಕೂಡಿಟ್ಟ ಪುಣ್ಯ ಕರಗತ್ತೆ ಅಲ್ಲಿ. ಹಾಗಾಗಿ ಮೂಲಚ್ಛೇದೆಯನ್ನ ಭುಜ್ಯತೆ. ಈಗ ನೀವು ಒಂದು ಫಿಕ್ಸೆಡ್ ಡಿಪಾಸಿಟ್ ಇಟ್ಕೊಂಡು ತುಂಬ ದುಡ್ಡು ಸಂಪಾದನೆ ಮಾಡಿ ಒಂದು ಫಿಕ್ಸೆಡ್ ಡಿಪಾಸಿಟ್ ಇಟ್ಕೊಂಡು ಬಡ್ಡಿ ಗಿಡ್ಡಿ ಎಲ್ಲ ಬರಲ್ಲ, ಅದನ್ನೇ ಖರ್ಚು ಮಾಡ್ತಾ ಜೀವನ ಮಾಡೋದು ಹೇಗಿರುತ್ತೆ ಹೇಳಿ? ಒಂದಷ್ಟು ಹಣ ಕೂಡಿಟ್ಕೊಂಡು ಆ ಮೂಲಧನವನ್ನೇ ಖರ್ಚು ಮಾಡೋದು, ಬಡ್ಡಿ ಗಿಡ್ಡಿ ಬರಲ್ಲ, ಮೂಲಧನವನ್ನೇ ಖರ್ಚು ಮಾಡೋದು. ಎಲ್ಲಿವರೆಗೂ ಬರುತ್ತದು? ಕುಳಿತು ತಿಂದರೆ ಕುಡಿಕೆ ಹೊನ್ನು ಸಾಲದು. ಒಂದು ಕುಡಿಕೆ ಹೊನ್ನಿದ್ರು ಕೂಡ ಕುಳಿತು ತಿಂದರೆ ಸಾಲದು ಅದು ಅಂತ. ಹಾಗಾಗಿ ಮುಖ್ಯವಾದ ದೋಷ ಏನು ಅಂದರೆ ಮುಕ್ತಾಯ ಇದೆ ಅದಕ್ಕೆ. ಮುಕ್ತಿಗೆ ಮುಕ್ತಾಯ ಇಲ್ಲ, ಆದರೆ ಸ್ವರ್ಗಕ್ಕೆ ಮುಕ್ತಾಯ ಇದೆ ಅಂತ. ಸ್ವೋತ್ರ ದೋಷವು ಮಮ ಮತಃ, ಅದಾದ್ಮೇಲೆ ಬೀಳಬೇಕಾಗತ್ತೆ ಕೆಳಗಡೆಗೆ. ಪುಣ್ಯ ಮುಗಿದ ಮೇಲೆ ಬೀಳಬೇಕಾಗತ್ತೆ, ಭೂಮಿಗೆ ಬೀಳಬೇಕಾಗತ್ತೆ ಅಂತ. ಅದೊಂದು ದೋಷ. ಇನ್ನೊಂದು ದೋಷ ಏನು ಅಂದರೆ ಮೇಲಿನ ಲೋಕದವ್ರನ್ನ ಕಂಡು ಮಾತ್ಸರ್ಯ ಉಂಟಾಗತ್ತಂತೆ ಎಲ್ಲೂ ಕೂಡ ಅಂತ. ಅಸಂತೋಷ, ಸಂತೋಷ ಕಡಿಮೆ ಆಗುತ್ತೆ. ಇನ್ನೂ ಮೇಲಿನ ಲೋಕದವ್ರು ನೋಡಿದಾಗ ಸಂತೋಷ ಕಡಿಮೆ ಆಗುತ್ತೆ, ಪರಿತಾಪ ಉಂಟಾಗತ್ತೆ. ದೃಷ್ಟ್ವಾ ದೀಪ್ತತರ ಆಶ್ರಯ ಅಂತ ಅದೆಲ್ಲ ಉಂಟು ಎಲ್ಲೂ ಕೂಡ ಅಂತ. ಆಮೇಲೆ ಈ ಮೇಲಿನ ಕೆಳಗೆ ಬೀಳೋದಿದೆಯಲ್ಲ, ಪುಣ್ಯ ಮುಗಿಯೋದು, ಅಲ್ಲಿಂದ ಪತನಗೊಳ್ಳೋದು ಮೊದಲೇ ಗೊತ್ತಾಗತ್ತಂತೆ. ಅದು ಮೊದಲೇ ಗೊತ್ತಾಗತ್ತಂತೆ. ಬುದ್ಧಿ ಭ್ರಮಿಸ್ತಾ ಹೋಗುತ್ತಂತೆ. ಆ ಬುದ್ಧಿ ಶಾಂತವಾಗಿದ್ದಿದ್ದು ರಜೋಗುಣ ನಮ್ಮಲ್ಲಿ ಹೆಚ್ಚಾಗಿ ಶುರುವಾದಾಗ, ಬೀಳೋ ಸಮಯ ಹತ್ತಿರ ಬಂದಾಗ ಆ ಮನಸ್ಸು ಸ್ವಲ್ಪ ವಿಕ್ಷಿಪ್ತ ಆಗೋದಕ್ಕೆ ಶುರುವಾಗತ್ತೆ. ಅಲ್ಲಿ ಧೂಳು ಮುಟ್ಟುತ್ತೆ ನಮ್ಮನ್ನು, ರಜೋಗುಣವೂ ಮುಟ್ಟುತ್ತೆ, ಧೂಳು ಮುಟ್ಟುತ್ತೆ, ಮಾಲೆಗಳು ಬಾಡೋಕ್ಕೆ ಶುರುವಾಗತ್ತೆ. ಆಗಲಿ ಏನೀಗ ಅಂದರೆ ಅವನಿಗೆ ಗೊತ್ತಾಗತ್ತೆ ತಾನು ಬೀಳ್ತೇನೆ ಈಗ ಮುಂದೆ ಅಂತ. ಈಗ ಸಾಯೋದು ಮುಂಚೆ ಗೊತ್ತಾದ ಹೇಗಿರುತ್ತೋ ಹಾಗೆ ಅದು ಅಂತ. ಅದಕ್ಕಿಂತ ಸ್ವಲ್ಪ ಭಯಂಕರ ಅಂತ. ಆ ಸುಖ ಅನುಭವಿಸ್ಕೊಂಡಿದ್ನಲ್ಲ ಅಲ್ಲಿವರೆಗೂ. ಆದರೆ ಮಾಲೆ ಬಾಡೋಕ್ಕೆ ಶುರುವಾದಾಗ, ಮೈಯನ್ನು ಧೂಳು ಮುಟ್ಟೋಕ್ಕೆ ಶುರುವಾದಾಗ ಅವನಿಗೊಂದು ಸೂಚನೆ ಸಿಗುತ್ತೆ ಅಂತ, ನಾನು ಬೀಳ್ತೇನೆ. ದುಃಖ ಆಗತ್ತೆ, ತುಂಬ ಭಯ ಆಗತ್ತೆ. ಹಾಗಾಗಿ ಬ್ರಹ್ಮಲೋಕದಿಂದ ಆರಂಭ ಮಾಡಿ ಇಲ್ಲಿವರೆಗೂ ಆ ಬ್ರಹ್ಮಭವನ ಅದೇತೆ ದೋಷ ದಾರುಣ, ಈ ದೋಷಗಳುಂಟು ಅಲ್ಲಿ ಅಂತ. ಹಾಗೊಂದು ಗುಣನೂ ಉಂಟು. ಭೂಲೋಕಕ್ಕೆ ಬಿದ್ದರೆ ಒಳ್ಳೆ ಜನ್ಮ ಬರುತ್ತೆ ಅಂತ. ನರಕದಿಂದ ಬಂದವನು ಯಾರು, ಸ್ವರ್ಗದಿಂದ ಬಂದವನು ಯಾರು ಸ್ವರ್ಗದಲ್ಲಿ ಗೊತ್ತಾಗತ್ತೆ ಅಂತ. ಒಳ್ಳೆ ವಂಶದ ಜನ್ಮ ಆಗುವಂಥದ್ದು, ಬೇಕಾದಷ್ಟು ಅನುಕೂಲಗಳು, ಸಂಪತ್ತು ಅನುಕೂಲಗಳು ಎಲ್ಲ ಇರೋವಂಥದ್ದು, ಅನೇಕ ರೂಪ ಮತ್ತೊಂದು ಇಂಥ ಅನೇಕ ಸಮೃದ್ಧಿಗಳು ಆನುಕೂಲ್ಯಗಳು ಇಲ್ಲಿ ಒದಗಿ ಬರ್ತಕ್ಕಂಥದ್ದು ಸ್ವರ್ಗದಿಂದ ಬಂದವನ ಚಿಹ್ನೆ ಅದು ಅಂತ. ಹಾಗಾಗಿ ಆ ಗುಣ ಉಂಟು. ಕೊಲೆಯ ಮಹತಿ ಜಾಯತೆ ಅಂಥದ್ದೆಲ್ಲ ಉಂಟು. ಆದರೆ ದುರ್ಬುದ್ಧಿ ಬರ್ಬೋದು. ಅಲ್ಲೇ ಬಂದಿದೆಯಲ್ಲ, ಇಲ್ಲಂತೂ ಬರಲೇಬಹುದು. ಬಂದರೆ ಪಾಪ ಮಾಡಬಹುದು, ಮಾಡಿದರೆ ಯಮಮಾರ್ಗ ಕಾದಿದೆ, ದಕ್ಷಿಣ ದ್ವಾರ ಕಾದಿದೆ. ಧರ್ಮಧ್ವಜ, ಚಿತ್ರಗುಪ್ತ, ಯಮ, ಶ್ರವಣಿ, 84 ಲಕ್ಷ ನರಕ, ಅಸಿಪತ್ರವನ, ವೈತರಣಿ, 16 ಪಟ್ಟಣಗಳು ಎಲ್ಲ ಉಂಟು. ಅಂದರೆ ಒಂದ್ಸಾರಿ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋದ ಮಾತ್ರಕ್ಕೆ ಬಚಾವಾಯಿತು ಜೀವ ಅಂತ ಇಲ್ಲ ಅಂತ. ಸ್ವರ್ಗದಿಂದ ಮರಳಿ ಬಂದವನು ಅವನ ಬುದ್ಧಿ ಭ್ರಮಿಸಿದರೆ, ಅವನ ದಾರಿ ತಪ್ಪಿದರೆ ಮತ್ತೆ ಪತನಗೊಳ್ಬಹುದು. ಈ ಪತನ ಭಯ ಭೂಲೋಕಕ್ಕೆ ಬಂದಲ್ಲೂ ಕೂಡ ಇದ್ದೇ ಇದೆ. ಅಲ್ಲಿಂದ ಮತ್ತೆ ಸ್ವರ್ಗದಿಂದ ಹೇಗೆ ಭೂಮಿಗೆ ಬೀಳ್ತಾನೋ ಮತ್ತು ಬೀಳ್ಬೋದು ಅಂತ. ಆ ದೇವದೂತ ತುಂಬ ಸುಂದರವಾಗಿ ವಿಭಾಗ ಮಾಡ್ತಾನೆ. ಸ್ವರ್ಗ ಅಂದ್ರೆ ಏನು? ಫಲಭೂಮಿ. ಭೂಮಿ ಅಂದ್ರೆ ಏನು? ಕರ್ಮಭೂಮಿ. ಕರ್ಮಭೂಮಿ ರಿಯಂ ಬ್ರಹ್ಮನ್ ಫಲಭೂಮಿ ರಸೋ ಮತ. ಸ್ವರ್ಗವೆಂಬುದು ಫಲಭೂಮಿ, ಭೂಮಿ ಎಂಬುದು ಕರ್ಮಭೂಮಿ. ಅದು ಅಡ್ವಾಂಟೇಜ್. ಭೂಮಿಯ ತುಂಬ ದೊಡ್ಡ ಅಡ್ವಾಂಟೇಜ್ ಏನು? ಇಲ್ಲಿ ನಾವು ಮಾಡೋಕೆ ಅವಕಾಶ ಇದೆ, ಸಂಪಾದನೆ ಮಾಡ್ಬೋದು ನಾವು ಇಲ್ಲಿ. ಪುಣ್ಯವನ್ನು ಸಂಪಾದನೆ ಮಾಡ್ಬೋದು, ಮುಕ್ತಿಯನ್ನು ಕೂಡ ಸಂಪಾದನೆ ಮಾಡ್ಬೋದು ಅಂತ. ಆದರೆ ಅಲ್ಲಿ ಅದಿಲ್ಲ, ಸ್ವರ್ಗದಲ್ಲಿ ಅದಿಲ್ಲ ಅಂತ. ಇದನ್ನು ಕೇಳಿದಾಗ ಮುದ್ಗಲ ಹೇಳಿದ್ನಂತೆ, ಬೇಡ ಬಿಡು ಸ್ವರ್ಗ ನಿಂದು. ಈ ದೋಷಗಳು ಸಣ್ಣ ದೋಷಗಳಲ್ಲ.
ಹಾಗಾಗಿ ನನಗೆ ದೋಷವಿಲ್ಲದಿರ್ತಕ್ಕಂಥ ಸ್ಥಾನ ಬೇಕು. ನಿರ್ದೋಷ ಏವ ಯಸ್ತ್ವನ್ಯೋ ಲೋಕ ಅನ್ಯ ಲೋಕಂ ತಂ ಪ್ರವದಸ್ವಮಿ. ದೋಷವಿಲ್ಲದ ಲೋಕವಿದ್ದರೆ ಹೇಳು, ಇದೆಲ್ಲ ಬೇಡ ನನಗೆ ಅಂತಂದಾಗ ಆ ದೇವದೂತ ಹೇಳ್ತಾನೆ, ಬ್ರಹ್ಮನ ಸದನದ ಮೇಲೆ ತದ್ವಿಷ್ಣೋ ಪರಮಂ ಪದಂ, ಅಲ್ಲಿ ಉಂಟು ಅಂತಹದ್ದು ಅಂತ. ಧ್ಯಾನ ಯೋಗದಿಂದ ಹೋಗ್ತಕ್ಕಂಥ ಒಂದು ದಾರಿ, ಶುದ್ಧಂ ಸನಾತನಂ ಜ್ಯೋತಿ ಪರಂ ಬ್ರಹ್ಮೇತಿ ಯದ್ವಿದು ಅಂತ ಈ ಮುಕ್ತಿಯನ್ನು ಹೇಳ್ತಾನೆ. ಅದು ಒಂದು ಅಂತಹದ್ದು ಅಂತ. ಅದು ಬಿಟ್ಟು ಮತ್ಯಾವುದು ಕೂಡ ಅಂಥದ್ದಿಲ್ಲ ಅಂತ ಕೇಳಿದಾಗ ದೇವದೂತ ಕಳಿಸ್ಕೊಡ್ತಾನೆ, ದೇವದೂತನನ್ನು ಮುದ್ಗಲ ಕಳಿಸ್ಕೊಡ್ತಾನೆ, ಹೊರಡು ನೀನು, ನಿನ್ನ ವಿಮಾನ ನೀನು ಬಂದ ದಾರಿಗೆ ಸುಂಕ ಇಲ್ಲ, ಮತ್ತೆ ಮುಕ್ತಿಗೆ ಇದು ಸ್ವರ್ಗಕ್ಕೆ ಮರಳಿ ನಾನು ಮುಕ್ತಿಯನ್ನು ಸಾಧನೆ ಮಾಡ್ತೇನೆ ಅಂಥೇಳಿ ಮುಕ್ತಿಯನ್ನೇ ಸಾಧನೆ ಮಾಡಿದ ಅಂತ. ಅವನು ತುಲ್ಯನಿಂದ ಸ್ತುತಿರ್ಭೂತ್ವ ಸಮಲೋಷ್ಟಾಶ್ಮ ಕಾಂಚನ ಜ್ಞಾನಯೋಗೇನ ಶುದ್ಧಾತ್ಮ ಜ್ಞಾನಯೋಗೇನ ಶುದ್ಧೇನ ಧ್ಯಾನ ನಿತ್ಯೋ ಬಭೂವ. ಧ್ಯಾನ ಮಾರ್ಗದ ಮೂಲಕವಾಗಿ ಮುಕ್ತಿಯನ್ನು ಸೇರಿದ ಅಂತ. ಈ 3 ಮಾರ್ಗಗಳು. ಧ್ಯಾನದ ಮೂಲಕ ನೀವು ಮುಕ್ತಿಯನ್ನು ಸೇರ್ಬೋದು, ಭಕ್ತಿ ಮೂಲಕ ಸೇರ್ಬೋದು, ಭಗವಂತನಲ್ಲಿ ಅತಿಶಯವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಿದರೆ ಅದ್ರ ಮೂಲಕ ಮುಕ್ತಿಯನ್ನು ಸೇರ್ಬೋದು, ಕರ್ಮದ ಮೂಲಕವೂ ಸೇರಬಹುದು. ಹೇಗೆಂದರೆ ಫಲಾಪೇಕ್ಷೆ ಇಲ್ಲದಿದ್ದರೆ ಒಳ್ಳೆ ಕೆಲಸಗಳು ಮಾಡಬೇಕು, ಪುಣ್ಯ ಕರ್ಮಗಳನ್ನು ಮಾಡಬೇಕು, ಫಲಾಪೇಕ್ಷೆ ಇರಬಾರ್ದು. ಆಗ ಚಿತ್ತ ಶುದ್ಧವಾಗಿ ಅಲ್ಲಿಂದ ಮುಕ್ತಿಗೆ ಮಾರ್ಗ ಹಾಗೂ ಕೂಡ ತೆರ್ಕೊಳ್ಳುತ್ತೆ ಅಂತ. ಇದೇ ಕರ್ಮಗಳೇ ನಮಗೆ ಮುಕ್ತಿಗೆ ತಯಾರಿ ಮಾಡಿಕೊಡ್ತೇವೆ, ದಾರಿಗೆ ಮಾಡಿಕೊಡ್ತೇವೆ ಅಂತ. ಹೀಗೆಲ್ಲ ಉಂಟು ಎಂಬುದನ್ನು ನಾವು ತಿಳ್ಕೊಳ್ಬೇಕು ಅಂತ. ಹಾಗಾಗಿ ಯಾವ ಗತಿ ಅಂದರೆ ದುರ್ಗತಿ ಅಲ್ಲ, ಸ್ವರ್ಗತಿ, ಪರಗತಿ, ಪರಗತಿಗೆ ನಾವು ಹೋಗಬೇಕು. ಈಗ ಇದೆಲ್ಲ ಯಾಕೆ ಹೇಳಿದ್ವು ಅಂದರೆ, ದೇವರು ಆರಿಸ್ಕೊಟ್ಟಾಗ ಪರಗತಿಯನ್ನು ಆರಿಸ್ಕೊಟ್ಟಿದ್ದಾನೆ ಜಟಾಯುವಿಗೆ. ಮುದ್ಗಲನ ಮುಂದೆ ಚಾಯ್ಸಸ್ ಬಂದಾಗ, ಆಯ್ಕೆಗಳು ಬಂದಾಗ ಮುದ್ಗಲ ಎರಡನ್ನೂ ತುಲನೆ ಮಾಡಿ ಅವನು ಪ್ರಗತಿಯನ್ನು ಆಯ್ದುಕೊಂಡಿದ್ದಾನೆ. ನಿಮಗೆ ರಘುವಂಶದ ಮಹಾರಾಜರ ಬಗ್ಗೆ ಗೊತ್ತಿರ್ಬೋದು ನಿಮಗೆ. ಅವರೆಲ್ಲ ಪ್ರಗತಿನ ಆಯ್ದುಕೊಂಡವರು. ಶೈಶವೇ ಅಭ್ಯಸ್ತ ವಿದ್ಯಾನ ಯೌವನೇ ವಾರ್ಧಕೆ ಯೋಗೇನ ಅಂತೆ. ಅವರು 4 ಲೋಕವನ್ನು ಬಲ್ಲವರು, ಭೂಲೋಕವನ್ನು ಬಲ್ಲವರು. ಬದುಕಿರ್ತಾ ಸ್ವರ್ಗಕ್ಕೆ ಹೋಗಿ ಬಂದು ಮಾಡ್ತಾ ಇದ್ದಂಥವ್ರು ಅವರು ಅಂತ. ಬದುಕಿರುವಾಗಲೇ ಸ್ವರ್ಗಲೋಕದ ಸೇವೆಯನ್ನು ಕಂಡವರು ಅವರು ಅಂತ. ಅವರು ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು ಅಂತ ಬಂದಾಗ ಅವರು ಪ್ರಗತಿನ ಆಯ್ಕೆ ಮಾಡ್ತಾರೆ. ಅವರು ವಾರ್ಧಕ್ಕೆ ಮುನಿವೃತ್ತಿಯನ್ನು ಆಶ್ರಯಿಸಿ, ವಯಸ್ಸಾದ ಮೇಲೆ ಮುನಿವೃತ್ತಿಯನ್ನು ಆಶ್ರಯಿಸಿ ಯೋಗದಿಂದ ದೇಹತ್ಯಾಗ ಮಾಡಿ ಮುಕ್ತಿಗೆ ಹೋಗ್ತಾರೆ ಅಂಥದ್ದುಂಟು ಅಂತ. ಮಕ್ಕಳೇ, ಯಾವುದಾದ್ರೂ ನಿಮ್ಗೆ ತುಂಬ ವಿಸ್ತಾರವಾಗಿ ಹೇಳಬೇಕು, ಅದನ್ನು ತುಂಬ ಸುಂದರವಾಗಿದೆ. ರಘು ಚಕ್ರವರ್ತಿ ಬಗ್ಗೆ ನಿಮ್ಗೆ ಕೇಳಿದ್ದೀರಾ? ನಿಮ್ಗೆ ಗೊತ್ತಾ ರಘು ಚಕ್ರವರ್ತಿ ಬಗ್ಗೆ? ಆ ರಘು ಚಕ್ರವರ್ತಿ ಅವನ ಇನ್ನೊಮ್ಮೆ ಯಾವ್ದವ್ರು ನಿಮ್ಗೆ ಅದನ್ನು ವಿಸ್ತಾರವಾಗಿ ಹೇಳ್ತೀವಿ ನಿಮ್ಗೆ ಅದನ್ನು. ಅವನು ಕೊನೆಯಲ್ಲಿ ಈ ಸಿಂಹಾಸನವನ್ನು ತ್ಯಾಗ ಮಾಡಿ ಸಾಧನೆ ಮಾಡಿ ಮುಕ್ತಿಯನ್ನು ಪಡೀಲಿಕ್ಕೆ ಹೋಗ್ತಾನೆ. ಅವನು ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಸಂಗತಿ ಅದು. ಇನ್ಯಾವಾಗಲಾದ್ರು ಅದನ್ನು ನಾವು ಸ್ವೀಕಾರ ಮಾಡಿ ಅದನ್ನು ವಿಸ್ತಾರವಾಗಿ ಆರಾಮಾಗಿ ಚೆನ್ನಾಗಿ ಹೇಳಬೇಕು, ಅದನ್ನು ಚೂರು ಹತ್ತಿರ ಹೇಳುವಂಥದ್ದಲ್ಲ. ಹಾಗಾಗಿ ಅಂಥದ್ದಕ್ಕೆ ನಾವು ಹೋಗಬೇಕು. ನಿಮಗೆ ಭಜಗೋವಿಂದದಲ್ಲಿ ಒಂದು ಸಾಲು ನೆನಪು ಮಾಡ್ತೀನಿ ನಿಮಗೆ. ಪುಣ್ಯ ಅಪುಣ್ಯ ವಿವರ್ಜಿತ ಪಂತಹ. ಪುಣ್ಯ ಮತ್ತು ಪಾಪ ಎರಡನ್ನು ಮೀರಿರ್ತಕ್ಕಂಥ ದಾರಿಯನ್ನು ಆಶ್ರಯಿಸಿ ಅಂಥವನು ಮುಕ್ತಿಯ ಕಡೆಗೆ ಹೋಗ್ತಾನೆ ಅಂತ. ಮಕ್ಕಳೇ, ಈ ಮಳೆ ಬಗ್ಗೆ ನೀವು ಗಾಬರಿ ಮಾಡಬೇಕಾಗಿಲ್ಲ. 8 ದಿವಸ ಯಾವತ್ತಾದ್ರು ಬಂತ ಅದು ಮಳೆ? ಅದು ಮತ್ತು ಈಗ ಬಂತು ಅಂದ್ರೆ ಏನು? ಅಲ್ಲಿ ಯಾರಿಗೋ ಸಂತೋಷ ಆಗಿದೆ ಅಂತ ಅರ್ಥ ಅದಕ್ಕೆ ಅಂತ. ಇಲ್ಲಿ ನಡೀತಾ ಇರೋ ಕಾರ್ಯಕ್ರಮ ಇದೆಯಲ್ಲ, ಮೇಲೆ ಯಾರಿಗೋ ಸಂತೋಷ ಆಗಿದೆ. ಮೇಲೆ ಯಾರು ಇರ್ತಾರೆ? ದೇವತೆಗಳು ಮತ್ತು ದೇವರು ಇರ್ತಾರಲ್ವಾ, ಅವರು ಖುಷಿಪಟ್ಟು ಒಂದು ಆನಂದ ಬಾಷ್ಪ ಹರಿಸಿದ್ರೆ ಅದು ಮಳೆಯಾಗಿ ಬರ್ಬೋದು ಭೂಮಿಗೆ ಅಂತ. ಹಾಗಾಗಿ ಈ ಮಳೆ ಶುಭ ಲಕ್ಷಣ, ಶುಭ ಸೂಚನೆ ಇದೆ. ಇವತ್ತು ಶುರುವಿಗೆ ಬರ್ಬೋದಾಗಿರ್ತಾರೆ, ಇವತ್ತು ಹಾಗಲ್ಲ ಅಲ್ವಾ. ಕೊನೆಯ ಹಂತಕ್ಕೆ ಬಂದಾಗ ಇನ್ನೇನು ಮುಗಿಯೋ ಸಂದರ್ಭದಲ್ಲಿ ಬಂದಿದ್ದು ಅದು ಏನನ್ನು ನೆನಪು ಮಾಡುತ್ತೆ ಅಂದರೆ, ಯಜ್ಞದ ಕೊನೆಯಲ್ಲಿ ಒಂದು ಸ್ನಾನ ಇರುತ್ತೆ. ಯಾವ್ದಾದ್ರು ಯಜ್ಞ ಮಾಡಿದರೆ ಕೊಟ್ಟ ಕೊನೆಯಲ್ಲಿ ಅವಭೃತ ಸ್ನಾನ ಅಂತ ಮಾಡುವಂಥ ಪದ್ಧತಿ ಇದೆ. ಇದು ಈ ಒಂದು ಜ್ಞಾನ ಯಜ್ಞಕ್ಕೆ ಅವಭೃತ ಸ್ನಾನ ಇದು ಎಂಬುದಾಗಿ ನಾವು ಭಾವಿಸಬೇಕಾಗಿರುವಂಥದ್ದು ಅಂಥದ್ದಿದು ಅಂತ. ಕೊನೆಯದಾಗಿ ಪರಗತಿಯನ್ನು ಪಡೀಲಿಕ್ಕೆ ಏನು ಮಾಡಬೇಕು? ಪರಗತಿ ಪಡಿಬೇಕು ಅಂದ್ರೆ ಏನು ಮಾಡಬೇಕು? ಈಗ ದುರ್ಗತಿಗೆ, ಪಾಪ ಮಾಡಿದ್ರೆ ದುರ್ಗತಿಗೆ ಹೋಗ್ತಾನೆ, ಪುಣ್ಯ ಮಾಡಿದ್ರೆ ಸ್ವರ್ಗತಿಗೆ ಹೋಗ್ತಾನೆ. ಮುಕ್ತಿಗೆ ಏನು ಮಾಡಬೇಕು? ಪರಗತಿ ಪಡಿಬೇಕು ಅಂದ್ರೆ ಬಯಸ್ಬೇಕು, ಮುಕ್ತಿಯನ್ನು ಬಯಸ್ಬೇಕು, ಅಷ್ಟೇ ಇರುವಂಥದ್ದು.
ತೀವ್ರವಾಗಿ ಬಯಸಬೇಕು, ಸುಮ್ಮನೆ ಅಲ್ಲ, ಅತ್ಯಂತ ತೀವ್ರವಾಗಿ ಮುಕ್ತಿ ಬೇಕು, ಮುಕ್ತಿಯೇ ಬೇಕು, ಮುಕ್ತಿ ಬೇಕೇ ಬೇಕು, ನನಗೆ ಮುಕ್ತಿ ಖಂಡಿತ ಬೇಕು ಎಂಬುದಾಗಿ ತೀವ್ರಾಕಾಂಕ್ಷೆ ಹುಟ್ಟಿದರೆ ನಮ್ಮಲ್ಲಿ ಮುಕ್ತಿ ಸಿದ್ಧ ಆಗತ್ತೆ. ನಮಗೆ ಮುಕ್ತಿ ದೇವರು ಇಲ್ಲಿ ಬೇಕಾದ ಎಲ್ಲ ಪರಿವರ್ತನೆಗಳನ್ನು ಮಾಡ್ತಾನೆ, ಅಂತ ಮನಸ್ಸು ಕೊಡ್ತಾನೆ, ಅಂತ ದೇಹ ಕೊಡ್ತಾನೆ, ಅಂತ ಗುರುವನ್ನು ಕೊಡ್ತಾನೆ, ವಾತಾವರಣ ಕೊಡ್ತಾನೆ, ದಾರಿ ತೋರಿಸ್ತಾನೆ, ಅವನೇ ಹತ್ತಿರ ಕರ್ಕೊಳ್ತಾನೆ. ಹಾಗಾಗಿ ಮೊಟ್ಟ ಮೊದಲು ಬೇಕಾಗುವಂಥದ್ದು ತೀವ್ರವಾಗಿರ್ತಕ್ಕಂಥ ಮುಕ್ತಿಯ ಆಕಾಂಕ್ಷೆ. ಅದೇ ಪ್ರಯತ್ನ ನಮ್ಮದಿದು ಅಂತ ಆಕಾಂಕ್ಷೆ ಹುಟ್ಟಬೇಕು ನಮ್ಮಲ್ಲಿ. ಮುಂದಿನದ್ದು ಭಗವಂತ ಕೊಡ್ತಾನೆ ನಮ್ಗೆ ಅದನ್ನು ಅಂತ. ಹಾಗಾಗಿ ಮುಕ್ತಿ ಮಾರ್ಗಕ್ಕೆ ನಾವು ಹೋಗಬೇಕಾದ್ರೆ ಆ ಮುಮುಕ್ಷ ಮುಕ್ತಿಯ ಆಕಾಂಕ್ಷೆ ನಮಗೆ ಬೇಕಾಗುವಂಥದ್ದು. ಮುಂದಿನದ್ದು ತಾನಾಗಿ ಆಗುವಂಥದ್ದು ಅದೊಂದಾದರೆ ಅನ್ನೋದಿಷ್ಟನ್ನು ಹೇಳಿ ಇದನ್ನು ಪರಿವಸಾನ ಮಾಡೋಕ್ಕಿಂತ ಮುಂಚೆ ಇದರ ಕ್ರೆಡಿಟ್, ಇದು ಶ್ರೇಯಸ್ಸು ಯಾರಿಗೆ ಸಲ್ಲಬೇಕು ಅಂತ ನೆನಪು ಮಾಡ್ಕೋಬೇಕಲ್ವ ಒಂದು ಸರ್ತಿ. ಮೊದಲನೇದಾಗಿ ಈ ವಿಷಯಗಳೆಲ್ಲ ಆರ್ಷ ಸಾಹಿತ್ಯಕ್ಕೆ ಸೇರಿರ್ತಕ್ಕಂಥದ್ದು. ಈಗ ನಚಿಕೇತನ ಕಥೆ ಹೇಳಿದ್ವು, ನಚಿಕೇತನ ಕಥೆ ಉಪನಿಷತ್ತಿನಲ್ಲಿ ಬಂದಿದೆ ಅಂತ, ಅಲ್ಲಿಗೆ ಸಲ್ಲಬೇಕಾಗಿರುವಂಥದ್ದು. ಮುದ್ಗಲನ ಕಥೆ ಮಹಾಭಾರತಕ್ಕೆ ಸೇರಿರ್ತಕ್ಕಂಥದ್ದು. ಆಮೇಲೆ ಈ ಜೀವದ ಗತಿ ಇದೆಯಲ್ಲ, ಈಗ 4 ದ್ವಾರಗಳು, ಯಮಲೋಕದ್ದು, ಇದೆಲ್ಲ ಪುರಾಣಗಳಿಗೆ ಸೇರಿರ್ತಕ್ಕಂಥದ್ದು. ಗರುಡ ಪುರಾಣ ಮೊದಲಾಗಿರ್ತಕ್ಕಂಥ ಬೇರೆ ಬೇರೆ ಪುರಾಣಗಳಿಗೆ ಸೇರಿರ್ತಕ್ಕಂಥದ್ದು. ಇದೆಲ್ಲ ಅಲ್ಲಿಗೆ ಸಲ್ಲಬೇಕಾಗಿರುವಂಥದ್ದು. ಈ ದೃಷ್ಟಿಕೋನ ಇದೆಯಲ್ಲ, ಇದು ಎಲ್ಲಿಂದ ಬಂತು ಅಂದರೆ ನಮಗೆ ನಮ್ಮ ಬಾಲ್ಯದಲ್ಲಿ ಪಾಠ ಮಾಡಿರ್ತಕ್ಕಂಥ ಆಚಾರ್ಯರುಗಳು. ಈಗ ನಮಗೆ ಶಂಕರನಾರಾಯಣ ಜೋಯಿಸರು ಪಾಠ ಮಾಡಿದರು ಮೈಸೂರಿನಲ್ಲಿ, ರಾಮಭದ್ರಾಚಾರ್ಯರು ಪಾಠ ಮಾಡಿದರು. ಈ ವಿಷಯಗಳು ಅಲ್ಲಿಂದ ಬಂದಿರತಕ್ಕಂಥದ್ದು ಮುಖ್ಯವಾಗಿ. ಅದರಲ್ಲಿ ಕೂಡ ಶಂಕರನಾರಾಯಣ ಜೋಯಿಸರು ಮಾಡಿದ ಪಾಠ ಏನಿದೆ, ಅವರ ಮೇಷ್ಟ್ರು ಅಂತ ತುಂಬ ಪ್ರೀತಿಯಿಂದ ಕರಿತೀವಿ, ಅಲ್ಲಿಂದ ಬಂದಿರತಕ್ಕಂಥ ಸ್ಫೂರ್ತಿ ಇದು ಅಲ್ಲಿಗೆ ಸಲ್ಲಬೇಕು. ಮತ್ತು ಇಲ್ಲಿ ಸಿದ್ಧತೆ ಮಾಡೋ ಸಮಯದಲ್ಲಿ ಇಲ್ಲೇ ಇದ್ದಾರೆ ಸತ್ಯನಾರಾಯಣ ಶರ್ಮರು. ನಮಗೆ ಏನೇ ಬೇಕು ಅಂದರೂ ಅದು ವೇದದಲ್ಲಿರಲಿ, ಉಪನಿಷತ್ತಲ್ಲಿರಲಿ, ಪುರಾಣದಲ್ಲಿರಲಿ ಹುಡುಕಿ ತಂದು ಕೊಡ್ತಕ್ಕಂಥದ್ದು ಅವರು. ಇಡೀ ಪ್ರವಚನ ಸರಣಿ ಹೇಗೆ ಹೋಗಬೇಕು ಅಂತ ಚಿಂತನೆ ಮಾಡಬೇಕಾದ್ರೆ ನಮ್ಮ ಪರಂಪರಾ ಗುರುಕುಲದ ಪ್ರಧಾನಾಚಾರ್ಯರು ನರಸಿಂಹ ಭಟ್ರು, ಅಶ್ವಿನಿ, ಇವರ ಜೊತೆ ಸಮಾಲೋಚನೆ ಮಾಡಿರ್ತಕ್ಕಂಥದ್ದು ನಾವು ಅಲ್ಲಿಗೆ ಸಲ್ಲಬೇಕು ಒಂದಷ್ಟು. ಇನ್ನು ಇದೆಲ್ಲ ಜೋಡಿಸ್ಕೊಡ್ಬೇಕಲ್ವಾ, ನಮ್ಮ ಸುರೇಶ್ ಭಟ್ ಅಡಗುಡಿ ಜೋಡಿಸ್ಕೊಡೋದು ಇದೆಲ್ಲವನ್ನು ಕೂಡ ನಮಗೆ. ನಮ್ಮ ಚಿತ್ರಗುಪ್ತ ಅವರು ಸಂಸ್ಥಾನ ಜೊತೆಗಿರುವಂಥ ಚಿತ್ರಗುಪ್ತ ಅಂತ ಅವರೆಲ್ಲ ಕ್ರಮಾಗತವಾಗಿ ವ್ಯವಸ್ಥಿತವಾಗಿ ಜೋಡಿಸ್ಕೊಡ್ತಾರೆ ಅಂತ. ಹಾಗಾಗಿ ಅದು ಅವ್ರಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ಮತ್ತು ನಾವು ಮಾಡಿದ್ದೇನು ಇದರಲ್ಲಿ ಅಂತಂದರೆ, ಪಾಪ ಯಾರೋ ಸಾಮಗ್ರಿಗಳನ್ನು ಸಂಗ್ರಹ ಮಾಡಿದ್ದಾರೆ, ಇನ್ಯಾರೋ ಅಡುಗೆ ಮಾಡಿದ್ದಾರೆ, ಯಾರೋ ಉಪ್ಪು ಹಾಕಿದ್ದಾರೆ, ಹುಳಿ ಹಾಕಿದ್ದಾರೆ, ಯಾರೋ ಬೀಸಿ ಕೊಟ್ಟಿದ್ದಾರೆ, ಇನ್ಯಾರೋ ತರಕಾರಿ ಹೆಚ್ಚಿಕೊಟ್ಟಿದ್ದಾರೆ, ಅಂತೂ ಅಡುಗೆ ಸಿದ್ಧಾಗಿದೆ, ಬಡಿಸಿದ್ದು ನಾವು ಅಂತ, ನಿಮಗೆ ಅಂತ ಬಡಿಸಿದ್ದು ಮಾತ್ರ ನಾವು ಅಂತ ಅಷ್ಟೇ ಸಲ್ಲಬೇಕಾಗಿರುವಂಥದ್ದು ಇಲ್ಲಿ ಹೊರತು ಅದಕ್ಕಿಂತ ಹೆಚ್ಚಿನದಲ್ಲ. ಹಾಗಾಗಿ ಆ ನಮನ ಭಾವದಲ್ಲಿ ಇದರ ಶ್ರೇಯಸ್ಸು ಸಲ್ಲಬೇಕಾದಲ್ಲಿಗೆ ಸಲ್ಲಿ ಅಂತ, ಆ ಗುರು ತತ್ವಕ್ಕೆ ಸಲ್ಲಲಿ, ತುಂಬ ಮುಖ್ಯವಾಗಿ ಆ ಮೂಲ ಗುರುವಿಗೆ, ಅಂತರಂಗದ ಗುರುವಿಗೆ ಸಲ್ಲಲಿ ಅಂತ, ಅಲ್ಲಿಂದ ಆ ಸ್ಫುರಣೆಗಳು ಬರುವಂಥದ್ದು ಮತ್ತು ಪ್ರೇರಣೆಗಳು ಬರುವಂಥದ್ದು, ಅಲ್ಲಿಗೆ ಇವೆಲ್ಲವೂ ಕೂಡ ಸಲ್ಲಲಿ ಎಂಬುದಾಗಿ ಪ್ರಾಂಜಲವಾಗಿ ಭಾವಿಸ್ತಾ ನಮ್ಮೆಲ್ಲರನ್ನು ತುಂಬ ಪ್ರೀತಿಯಿಂದ ಹರಿಸ್ತೀವಿ. ಮಕ್ಕಳೇ, ಈ ದುರ್ಗತಿ ಸ್ವರ್ಗತಿ ಪರಗತಿಗಳನ್ನು ನಿತ್ಯವೂ ಕೂಡ ಚಿಂತನೆ ಮಾಡಿ, ದುರ್ಗತಿಗೆ ಕಾರಣವಾಗುವಂಥದ್ದನ್ನು ಮಾಡಬೇಡಿ, ಪಾಪ ಮಾಡಬೇಡಿ. ಸಾವಿನ ಬಗ್ಗೆ ನಮಗೊಂದು ಭಯ ಇದೆ ಅಲ್ವಾ, ನಮಗೆ ಮಾತ್ರ ಅಲ್ಲ, ಎಲ್ಲ ಮನುಷ್ಯರಿಗೂ, ಕ್ರಿಮಿಯ ಕೀಟ ಎಲ್ಲಕ್ಕೂ ಕೂಡ ಸಾವು ಅಂದರೆ ಭಯ ಯಾಕೆ ಬರುತ್ತೆ ಗೊತ್ತಾ? ಅನುಭವಿಸಿ 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 ಅಂತ. ಈ ಜೀವಗಳು ಮತ್ತೆ ಮತ್ತೆ ಸಾಯ್ತವೆ, ಮತ್ತೆ ಮತ್ತೆ ಹುಟ್ಟುತ್ತವೆ, ಈ ನರಕದ ದುಃಖವನ್ನು ಎಷ್ಟೋ ಬಾರಿ ಅನುಭವಿಸಿರ್ತವೆ. ಹಾಗಾಗಿ ನಮಗೆ ಭಯ ಅಂತ. ಆ ಸಾವಿನ ಭಯ ಇದೆಯಲ್ಲ, ಅದು ತುಂಬ ಆಳವಾಗಿರುವಂಥದ್ದಂತೆ, ಮತ್ತು ಎಲ್ಲವೂ ಕೂಡ ಹೋಗುತ್ತೆ, ಎಲ್ಲವನ್ನೂ ಗೆಲ್ಲಬಹುದು. ಆದರೆ ಸಾವಿನ ಭಯವನ್ನು ಅಭಿನಿವೇಶ ಅಂತ ಕರೀತಾರೆ ಅದನ್ನು ಗೆಲ್ಲೋದು ಭಾಳ ಕಷ್ಟ, ತುಂಬ ದುಸ್ತರ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿಗೆ ಹೋಗುವಂಥದ್ದನ್ನು ಮಾಡಬಾರ್ದು ನಾವು ಅಂತ, ಅಂಥದ್ದನ್ನು ಮಾಡಬಾರ್ದು ಅಂತ. ಸಾವು ನಮ್ಮ ಕೈಯಲ್ಲಿರಬೇಕು. ಆ ರಘುವಿನ ಬಗ್ಗೆ ನಿಮಗೊಂದು ಮಾತನ್ನು ಹೇಳಿ ಇದನ್ನು ನಾವು ಪರಿವರ್ತನೆ ಮಾಡ್ತೀವಿ. ತುಂಬ ತುಂಬ ಮನಸ್ಸು ಮುಟ್ಟುವಂಥದ್ದು. ಮಗ ಅಜನಿಗೆ ಪಟ್ಟ ಕಟ್ಟಿ, ಅವನು ಯೋಗ್ಯ ಅಂತ ಅನಿಸಿದ ಮೇಲೆ ಮಗ ಅಜನಿಗೆ ಪಟ್ಟ ಕಟ್ಟಿ ಅವನು ಕಾಡಿಗೆ ಹೋಗಬೇಕು ಅಂತ ಹೊರಡ್ತಾನೆ. ರಘು ಸಾಧನೆಗೋಸ್ಕರವಾಗಿ, ಪರಗತಿಯ ಸಲುವಾಗಿ ಕಾಡಿಗೆ ಹೋಗಬೇಕು ಅಂತ ಹೊರಡ್ತಾನೆ. ಅದರ ಮಗ ಅಜ ಬಿಡೋದಿಲ್ಲ, ಕಾಲು ಕಟ್ತಾನೆ. ಅವನು ಕಿರೀಟವನ್ನು ತನ್ನ ತಂದೆಯ ಕಾಲಲ್ಲಿ ಇಡ್ತಾನೆ, ಅಂದರೆ ಕಿರೀಟ ಸಹಿತನಾಗೆ ತಂದೆ ಕಾಲಿಗೆ ಅಡ್ಡ ಬಿಡ್ತಾನೆ, ಬಿಟ್ಟು ಹೋಗಬೇಡ ಅಂತ. ಕನಿಕರದಿಂದ ಆ ಜೀವ ಬಿಸಿಡಬಾರದು, ಬಾಡಬಾರದು ಎಂಬ ಕನಿಕರದಿಂದ ಅಲ್ಲಿ ನಗರದ ಹೊರಗೆ ಒಂದು ಗುಡಿಸಲು ಕಟ್ಕೊಂಡು, ಚಕ್ರವರ್ತಿ
ಅಖಂಡ ಭೂಮಂಡಲದ ಚಕ್ರವರ್ತಿ ಅದೇ ನಗರವನ್ನು ಆಳಿದವನು ನಗರದ ಹೊರಗೆ ಒಂದು ಗುಡಿಸಲು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ತಾನೆ, ಅಲ್ಲಿ ಸಾಧನೆ ಮಾಡ್ತಾನೆ, ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತಾನೆ. ಅವನು ತುಂಬ ಹೃದಯಂಗಮವಾಗಿದೆ. ಅವನ ಸಾಧನೆ ಹೇಗೆ ಸಾಗಿತು ರಘು ಚಕ್ರವರ್ತಿಯದು ಅನ್ನೋದು ತುಂಬ ಹೃದಯಂಗಮವಾಗಿದೆ. ಸಾಧನೆ ಮಾಡಿದ ಬಳಿಕ ಅವನು ಸಿದ್ಧಿಯನ್ನು ಪಡಿತಾನೆ. ಕೆಲವು ಕಾಲ ಇರ್ತಾನವನು ಮಗನ ಮೇಲೆ ಕನಿಕರದಿಂದ, ಬಳಿಕ ಸಿದ್ಧಿಯನ್ನು ಪಡಿತಾನವನು, ಮುಕ್ತಿಯನ್ನು ಪಡಿತಾನೆ. ಮುಕ್ತಿ ಪಡೆದ ಮೇಲೆ ಈ ಮಗ ಅವನು ಉತ್ತರ ಕ್ರಿಯೆಗಳನ್ನು ಮಾಡ್ತಾನೆ. ಸನ್ಯಾಸಿಗಳಿಗೆ ಹೇಗೆ ಮಾಡಬೇಕು ಹಾಗೆ ಮಾಡ್ತಾನವನು. ಮಾಡಬೇಕಾದ್ರೆ ಸನ್ಯಾಸಿಗಳ ವೃಂದವನ್ನು ಕೂಡ್ಕೊಂಡೇ ಮಾಡ್ತಾನೆ, ತುಂಬ ಸುಂದರವಾಗಿದೆ. ಅದರ ಬಳಿಕ ಅವ್ರದ್ದು ದ್ವೈಹಿಕ ಪಿತೃಕಾರ್ಯ ಏನುಂಟು ಅದೆಲ್ಲ ಮಾಡ್ತಾನೆ. ಆದರೆ ರಘುವಿಗೆ ಇದರ ಅಪೇಕ್ಷೆ ಇರಲಿಲ್ವಂತೆ. ಯಾಕಿಲ್ಲ? ನಹಿತೇನ ಪಥಾತನುತ್ಯಜ ತನಯಾವರ್ಜಿತ ಪಿಂಡಕಾಂಕ್ಷಿಣ. ಯಾರು ಆ ದಾರಿಲಿ ಸಾಕ್ತಾರೋ, ರಘು ಸಾಗಿದ ದಾರಿಯಲ್ಲಿ ಯಾರು ಸಾಕ್ತಾರೋ ಅವರಿಗೆ ಮಕ್ಕಳ ಪಿಂಡದ ಅಪೇಕ್ಷೆ ಇಲ್ಲ. ಅವ್ರಿಗೆ ಇದು ಯಾವುದು ಬೇಡ. ಪಿಂಡ ಯಾವಾಗ ಬೇಕು? ಸೌಮ್ಯಪುರ, ಕ್ರೂರಪುರ ಇದಕ್ಕೆಲ್ಲ ಹೋಗಬೇಕು ಅಂದರೆ ಪಿಂಡ ಬೇಕಾಗುತ್ತಾಗ, ಹಸಿಪತ್ರವನ, ಬೈತರಣಿ ಆಗೆಲ್ಲ ಬೇಕಾಗುವಂಥದ್ದು. ಆದರೆ ಇವರ ದಾರಿ ತುಂಬ ಬೇರೆ. ಅದು ಪಾಪಗಳ ಮಾರ್ಗವೂ ಅಲ್ಲ, ಪುಣ್ಯವಂತರ ಮಾರ್ಗವೂ ಕೂಡ ಅಲ್ಲ ಅಂತ. ಹಾಗಾಗಿ ಯಾರು ಆ ದಾರಿಲಿ ಸಾಕ್ತಾರೋ ಅವರಿಗೆ ಉತ್ತರ ಕ್ರಿಯೆ ಅಪೇಕ್ಷೆಯೂ ಇಲ್ಲ, ಪಿಂಡದಾನದ ಅಪೇಕ್ಷೆ ಕೂಡ ಇಲ್ಲ, ತರ್ಪಣದ ಅಪೇಕ್ಷೆ ಕೂಡ ಇಲ್ಲ ಅಂತ. ಹಾಗಾಗಿ ತನಯಾವರ್ಜಿತ ಪಿಂಡಕಾಂಕ್ಷಿಣ, ಮಕ್ಕಳ ಪಿಂಡದ ಅಪೇಕ್ಷೆ ಇಲ್ಲ. ನಾವು ಅಂಥ ಒಂದು ಗತಿಯನ್ನು ಹೊಂದಬೇಕು. ಯಾಕೆಂದರೆ ನಮ್ಮ ಮಕ್ಕಳು ಮಾಡ್ತಾರೋ ಬಿಡ್ತಾರೋ ಯಾರಿಗೆ ಗೊತ್ತು. ಮದುವೆ ಆಗುತ್ತೋ ಎಲ್ಲೋ ಗೊತ್ತಿಲ್ಲ, ಮಕ್ಕಳು ಆಗ್ತಾರೋ ಎಲ್ಲೋ ಗೊತ್ತಿಲ್ಲ. ಈ ಉತ್ತರ ಕ್ರಿಯೆಗೆ ಅಧಿಕಾರಿಗಳಾಗಿರ್ತಕ್ಕಂಥ ಮಕ್ಕಳು ಆಗ್ತಾರೋ ಎಲ್ಲೋ ಗೊತ್ತಿಲ್ಲ, ಅವ್ರಿಗೆ ಆ ಬುದ್ಧಿ ಬರುತ್ತೋ ಎಲ್ಲೋ ಗೊತ್ತಿಲ್ಲ, ಆ ಸೌಕರ್ಯ ಇರುತ್ತೋ ಎಲ್ಲೋ ಗೊತ್ತಿಲ್ಲ. ಇದೆಲ್ಲ ಇವತ್ತಿನ ಕಾಲ ನೋಡಿದರೆ ಹೆಚ್ಚಿನವರು ಮಾಡೋದಿಲ್ಲ, ಸರಿಯಾಗಿ ಮಾಡೋದಿಲ್ಲ. ಹಾಗಾಗಿ ಆ 3 ಮಾರ್ಗ ಇದೆಯಲ್ಲ, ಆ ಮಾರ್ಗದಲ್ಲಿ ಹೋಗೋರು ತುಂಬ ಕಡಿಮೆ. ಪಶ್ಚಿಮ, ಉತ್ತರ, ಪೂರ್ವ ಎಲ್ಲ ಇದೇ ಜಾಸ್ತಿ. ದಕ್ಷಿಣ ಮಾರ್ಗದಲ್ಲಿ ಹೋಗೋರೇ ಜಾಸ್ತಿ ಇವತ್ತು ಇರುವಂಥದ್ದು. ಹೋಗೋರಿಗೆ ಕೂಡ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಕ್ರಿಯೆ, ಪಿಂಡದಾನ ಇಂಥದ್ದು ಯಾವುದೂ ಕೂಡ ಇಲ್ಲ. ಈ 4 ಮೀರಿರ್ತಕ್ಕಂಥದ್ದು ಅದು. ಈಗ ನಾವು ಹೇಳಿರ್ತಕ್ಕಂಥ ಪ್ರಗತಿ ಇದೆಯಲ್ಲ, ಇದು 4 ಅಲ್ಲ, ಅದು ಅದಕ್ಕಿಂತ ಮೇಲೆ ಅದು ಅಂತ, ಅದಕ್ಕಿಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಅಂತ. ಹಾಗೆ ಆ ದಾರಿನ ಯಾರು ಆಶ್ರಯಿಸ್ತಾನೋ ಅವನಿಗೆ ಮಕ್ಕಳ ಪಿಂಡದ ಅಗತ್ಯ ಇಲ್ಲ ಅಂತ, ಅಪೇಕ್ಷೆ ಇಲ್ಲ ಅಂತ. ಹಾಗಾಗಿ ಸನ್ಯಾಸ ಸ್ವೀಕಾರ ಮಾಡುವಾಗ ಆತ್ಮಶ್ರಾದ್ದ ಮಾಡ್ತಾರೆ, ತನಗೆ ತಾನು ಶ್ರಾದ್ದ ಮಾಡುವಂಥದ್ದು, ತನಗೆ ತಾನು ಪಿಂಡ ತರ್ಪಣ ಕೊಡುವಂಥದ್ದು ಅಂತ. ಯಾಕೆಂದರೆ ಬೇರೆ ಮುಂದೆ ಮಕ್ಕಳು ಮಾಡಬೇಕು ಅನ್ನೋ ನಿರೀಕ್ಷೆ ಇಲ್ಲ ಅಲ್ಲಿ ಅಂತ. ಹಾಗಾಗಿ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಭಗವನ್ ಮಾರ್ಗವನ್ನು ಆಶ್ರಯಿಸಬೇಕು. ನಾವು ಕಳ್ಳರ ಸಹವಾಸ ಮಾಡಿದ್ರೆ ಕಳ್ತನ ಮಾಡ್ತೀವಿ, ನಾವು ಜೈಲಿಗೆ ಹೋಗ್ತೀವಿ, ಅಲ್ಲೂ ಮತ್ತೆ ಕಳ್ಳರ ಸಹವಾಸನೆ ಆಗುತ್ತೆ. ಇದು ದುರ್ಗತಿ. ಇದು ಇನ್ನು ಒಳ್ಳೆಯವರ ಸಹವಾಸ ಮಾಡಿ ಒಳ್ಳೆಯವರಾಗುವಂಥದ್ದು. ಈಗ ಊರಿನ ಪಟೇಲ, ನಗರದ ಅಧ್ಯಕ್ಷ, ರಾಜ್ಯದ ಮಂತ್ರಿ, ಸೇನಾಪತಿ ಇವರು ಸಹವಾಸ ಮಾಡಿ ಮೈತ್ರಿ ಮಾಡಿ ಅವ್ರ ಜೊತೆಗೆ ವ್ಯವಹಾರ, ಊಟ, ತಿಂಡಿ ತುಂಬ ಚೆನ್ನಾಗಿದೆ, ಇದು ಮೇಲಕ್ಕಿದೆ ಇದು. ಆದರೆ ರಾಜನ ಜೊತೆಗೆ ಸಹವಾಸ ಮಾಡುತ್ತರ ಸಂದರ್ಭ ಬಂದರೆ ರಾಜಭವನಕ್ಕೆ ಪ್ರವೇಶ, ರಾಜನ ಜೊತೆಯಲ್ಲಿ ಊಟ, ರಾಜನ ಕುಟುಂಬದ ಒಂದು ಭಾಗ ಆಗ್ತಾನೆ ಅವನು, ಕೊನೆಗೆ ರಾಜನೇ ಆಗ್ಬಿಡ್ತಾನೆ. ಇದು ಮುಕ್ತಿ ಮಾರ್ಗ ಅಂತ. ಈಗ ಮಂತ್ರಿ, ಸೇನಾಪತಿ ಅಂದರೆ ದೇವತೆಗಳು ಎಲ್ಲ ಇದಾರಲ್ಲ, ದೇವಲೋಕ ಮತ್ತೊಂದು ಎಲ್ಲ, ಅದೆಲ್ಲ ಭಗವಂತನ ಹಾಳು ಕಾಳುಗಳು ಅವರೆಲ್ಲ ಅಂತ, ಅವನ ಸೇವಕರು ಅಂತ ಪದಾಧಿಕಾರಿಗಳು ಅವರೆಲ್ಲವೂ ಕೂಡ ಅಂತ. ಅದಕ್ಕಿಂತ ಮೇಲಿರ್ತಕ್ಕಂಥದ್ದೊಂದು, ಈ ಲೋಕಗಳಿಗಿಂತ ಮೇಲಿರ್ತಕ್ಕಂಥದ್ದು ಅವನು ಯಜಮಾನ ಇದ್ದಾನಲ್ಲ, ಈ ಎಲ್ಲದರ ಪ್ರಭು, ಎಲ್ಲದರ ಒಡೆಯ, ಅವನು ಇದ್ರ ಆಚೆಗಿದ್ದಾನ. ಅವನು ಈ ಮಾಯೆಯ ಚಕ್ರನ ಮೀರಿರ್ತಕ್ಕಂಥವನು ಅವನು ಅಂತ. ಅಲ್ಲಿಗೆ ಹೋಗಿ ಅವನ ಜೊತೆಗೆ ನಮ್ಮ ವ್ಯವಹಾರ, ಅವನ ಜೊತೆಗೆ ನಮ್ಮ ಸಮಯ ಕಳೀತಕ್ಕಂಥದ್ದು, ಕೊನೆಗೆ ಅವನೆಲ್ಲ ಕರಗಿ ಒಂದಾಗ್ತಕ್ಕಂಥದ್ದು, ನಾವು ಅವನೇ ಆಗುವಂಥದ್ದು. ಈ ದಾರಿಯನ್ನು ನಾವು ಆಶ್ರಯಿಸಬೇಕು ಎನ್ನುವುದು ಕೊನೆಯ ತಾತ್ಪರ್ಯ ಅಂತ. ಹಾಗಾಗಿ ಆ ದಾರಿಗೆ ರಥ್ಯ ಕರ್ಪಟೆ ವಿರಚಿತಕ್ಕಂತಹ ಪುಣ್ಯ ಅಪುಣ್ಯ ವಿವರ್ಜಿತ ಪಂತಹ ಯೋಗಿ ಯೋಗ ನಿಯೋಜಿತ ಚಿತ್ತ ನಂದತಿ ನಂದತಿ ನಂದತ್ಯೇವ. ಅವನು ಆನಂದಿಸ್ತಾನೆ, ಆನಂದಿಸ್ತಾನೆ, ಆನಂದಿಸಿಯೇ ಆನಂದಿಸ್ತಾನೆ. ಆನಂದವೇ ಆನಂದ, ಅದು ಪರ್ಯವಸಾನ. ಹರೇ ರಾಮ. ತನುವೇನು ಮನವೇನು
ಮನವೇನು ಪರಮಾಣು ಸಂಧಾನ ಕುಣಿಸುತ್ತಿಹುದು ಭಯವನು ಮೂರನೆಯದೊಂದು ತನುವೇನು ಮನವೇನು ಪರಮಾಣು ಸಂಧಾನ ಕುಣಿಸುತ್ತಿಹುದು ಭಯವನು ಮೂರನೆಯದೊಂದು ತೃಣದ ಹಸುರಿನ ಹುಟ್ಟು ತಾರಿಯ ಕಸದ ಗುಟ್ಟು ದಣಿಯದೆ ಅದನರಸು ನೀ ಮಂಕುತಿಮ್ಮ ತೃಣದ ಹಸುರಿನ ಹುಟ್ಟು ತಾರಿಯ ಕಸದ ಗುಟ್ಟು ದಣಿಯದೆ ಅದನರಸು ನೀ ಮಂಕುತಿಮ್ಮ ದಣಿಯದೆ ಅದನರಸು ನೀ ಮಂಕುತಿಮ್ಮ. ಸೈ ಸದ್ಗುರುವಿನ ದಯದಿಂದೆಲ್ಲ ಮೈ ಮರೆತೇನೆ. 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 ಎಲ್ಲ ಮೈ ಮರೆತೇನೆ, 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 ಎಲ್ಲ ಮೈ ಮರೆತೇನೆ. ಸೈ ಸದ್ಗುರುವಿನ ದಯದಿಂದೆಲ್ಲ ಮೈ ಮರೆತೇನೆ. ಸೈ ಸದ್ಗುರುವಿನ ದಯದಿಂದೆಲ್ಲ ಮೈ ಮರೆತೇನೆ. ಐ ಅದು ಏನು ಕಾರಣ ಮೈ ಮರೆತು ಮತ್ತುಳಿದೇನೆ. 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 ಕೈಯ ತಲೆ ಮೇಲೆ ಇಡಲು ವೈರಾಗ್ಯ ಪಡೆದೇನೆ. 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 ಥೈ ಥೈ ಅಂತ ಕುಣಿಸಿ ತನ್ನಂತೆ ತಾ ಮಾಡಿದನೆ. ಥೈ ಥೈ ಅಂತ ಕುಣಿಸಿ ತನ್ನಂತೆ ತಾ ಮಾಡಿದನೆ. ಥೈ 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 ಅಂತ ಕುಣಿಸಿ ತನ್ನಂತೆ ತಾ ಮಾಡಿದನೆ. ಥೈ 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 ಅಂತ ಕುಣಿಸಿ ತನ್ನಂತೆ ತಾ ಮಾಡಿದನೆ. ಸೈ ಸದ್ಗುರುವಿನ ದಯದಿಂದೆಲ್ಲ ಮೈ ಮರೆತೇನೆ. ಸೈ ಸದ್ಗುರುವಿನ ದಯದಿಂದೆಲ್ಲ ಮೈ ಮರೆತೇನೆ. ನಾನು ನೀನೆಂಬುದ ಮರೆಸಿ ತಾನೇ ತಾನಾದನೆ. 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 ಮಾನ ಅಪಮಾನಗಳೆರಡು ಪಾನ ಮಾಡಿದನೆ. ಮಾನ ಅಪಮಾನ
ಅಪಮಾನಗಳೆರಡು ಪಾನ ಮಾಡಿದನೆ. ಮಾನ ಅಪಮಾನಗಳೆರಡು ಪಾನ ಮಾಡಿದನೆ. ಮಾನ ಅಪಮಾನಗಳೆರಡು ಪಾನ ಮಾಡಿದನೆ. ಜ್ಞಾನ ಮಾರ್ಗವ ತೋರಿ ಧ್ಯಾನ ಬೆಳಿದನೆ. 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 ಖೂನ ತೋರಿಸಿ ವಿನೋದ ಮಾಡಿದನೆ. ಖೂನ ತೋರಿಸಿ ವಿನೋದ ಮಾಡಿದನೆ. ಖೂನ ತೋರಿಸಿ ವಿನೋದ ಮಾಡಿದನೆ. ಖೂನ ತೋರಿಸಿ ವಿನೋದ ಮಾಡಿದನೆ. ಸೈ ಸದ್ಗುರುವಿನ ದಯದಿಂದೆಲ್ಲ ಮೈ ಮರೆತೇನೆ. ಸೈ ಸದ್ಗುರುವಿನ ದಯದಿಂದೆಲ್ಲ ಮೈ ಮರೆತೆನೆ. ನಾದ ಶಬ್ದದಿ ಮನಲುಬ್ಧ ಮಾಡಿದನೆ. ನಾದ ಶಬ್ದದಿ ಮನಲುಬ್ಧ ಮಾಡಿದನೆ. ನಾದ ಶಬ್ದದಿ ಮನಲುಬ್ಧ ಮಾಡಿದನೆ. ನಾದ ಶಬ್ದದಿ ಮನಲುಬ್ಧ ಮಾಡಿದನೆ. ವಾದಿ ದುರ್ವಾದಿ ಗೂಢ ಕಾದು ಗೆಲ್ಲಿಸಿದನೆ. 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 ಭೇದ ಭೇದಕ್ಕೆ ಅರಿಯದ ಹಾದಿ ತೋರಿದನೆ. 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 ಈಗ ಹುಲಿಯಂಥ ಮನಸ ಸಾದ ಮಾಡಿದನೆ. 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 ಸೈ ಸದ್ಗುರುವಿನ ದಯದಿಂದೆಲ್ಲ ಮೈ ಮರೆತೇನೆ. ಸೈ ಸದ್ಗುರುವಿನ ದಯದಿಂದೆಲ್ಲ ಮೈ ಮರೆತೆನೆ. ಭ್ರುಕುಟಿ ಮಧ್ಯದಿ ವಸ್ತು ಪ್ರಕಟ ಮಾಡಿದನೆ. 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 ಆಸನ ದ್ವಾರ ಕವಾಟವ ಬಲಿಸಿ ಶ್ವಾಸಗಳೆಲ್ಲ ನಿಲ್ಲಿಸಿದನೆ. ಆಸನ ದ್ವಾರ ಕವಾಟವ ಬಳಸಿ ಶ್ವಾಸಗಳೆಲ್ಲ ನಿಲ್ಲಿಸಿದನೆ. ಆಸನ ದ್ವಾರ ಕವಾಟವ ಬಲಿಸಿ ಶ್ವಾಸಗಳೆಲ್ಲ ನಿಲ್ಲಿಸಿದನೆ. ಆಸನ ದ್ವಾರ ಕವಾಟವ ಬಲಿಸಿ ಶ್ವಾಸಗಳೆಲ್ಲ ನಿಲ್ಲಿಸಿದನೆ. ನಾಸಿಕಾಗ್ರದ ಕೊನೆಯ ಮೇಲೆ ಭಾನು ಪ್ರಕಾಶವ ತೋರಿದನೆ. 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 ಈಶ
ಈಶದತ್ತ ಮಹೇಶ ದಿಗಂಬರ ಘೋಷದೊಳಗೆ ತಾನೆಲೆಸಿದನೇ. ಈಶದತ್ತ ಮಹೇಶ ದಿಗಂಬರ ಘೋಷದೊಳಗೆ ತಾನೆಲೆಸಿದನೇ. ಈಶದತ್ತ ಮಹೇಶ ಈಶದತ್ತ ಮಹೇಶ ದಿಗಂಬರ ಘೋಷದೊಳಗೆ ತಾನೆಲೆಸಿದನೇ. ಈಶದತ್ತ ಮಹೇಶ ದಿಗಂಬರ ಘೋಷದೊಳಗೆ ತಾನೆಲೆಸಿದನೇ. ಸೈ ಸದ್ಗುರುವಿನ ದಯದಿಂದೆಲ್ಲ ಮೈ ಮರೆತೆನೆ. ಸೈ ಸದ್ಗುರುವಿನ ದಯದಿಂದೆಲ್ಲ ಮೈ ಮರೆತೆನೆ. ಎಲ್ಲ ಮೈ ಮರೆತೆನೆ. ಎಲ್ಲ ಮೈ ಮರೆತೆನೆ. ಎಲ್ಲ ಮೈ ಮರೆತೆನೆ. ಎಲ್ಲ ಮೈ ಮರೆತೆನೆ. ಸೈ ಸದ್ಗುರುವಿನ ದಯದಿಂದೆಲ್ಲ